ದಿನ ನಾವು ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಶಾಮನೂರು ಶಿವಶಂಕರಪ್ಪರವರ ಬಗ್ಗೆ ಎರಡು ಮಾತನಾಡಲಿಕ್ಕೆ ನನಗೆ ಇಚ್ಛೆ ಪಡ್ತೇನೆ. ಅವರು ರಾಜಕೀಯದಲ್ಲಿ ಹಾಗೂ ಶಿಕ್ಷಣದಲ್ಲಿ ಸೋತು ಗೆದ್ದವರು. ರಾಜಕೀಯ ಹಾದಿಯನ್ನು ಬಿಡದೆ ಸತತವಾಗಿ ಅವರು 1931 ಜೂನ್ 16ರಂದು ಜನನ, ದಾವಣಗೆರೆಯಲ್ಲಿ. ತಂದೆ ಶಾಮನೂರು ಕಲ್ಲಪ್ಪನವರು, ತಾಯಿ ಸಾವಿತ್ರಮ್ಮ. ದ್ವಿತೀಯ PUC ಓದಿ ದೊಡ್ಡ ಬಿಸಿನೆಸ್ ಮ್ಯಾನರ್ ಆಗಿದ್ದರು. ಅವರು ದೊಡ್ಡ ಬಿಸಿನೆಸ್ನ ಸಾಮ್ರಾಜ್ಯವನ್ನೇ ಕಟ್ಟಿದ್ದರು. 1951ರಲ್ಲಿ PUC ಮುಗಿಸಿ ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ, ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರು. 1969ರಲ್ಲಿ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. 1970ರಲ್ಲಿ ಸಿನಿಮಾ ರಂಗಕ್ಕೂ ಕೂಡ ಕೈ ಹಾಕಿ ಬೋರೇಗೌಡ ಬೆಂಗಳೂರಿಗೆ ಬಂದ ಎನ್ನುವ ಸಿನಿಮಾವನ್ನು ಕೂಡ ಅವರು ಹುಟ್ಟುಹಾಕಿದ್ರು. 1986ರ ಲೋಕಸಭಾ ಚುನಾವಣೆಯಲ್ಲಿ ಸೋತರು. ರಾಜಕೀಯ ಹಾದಿಯನ್ನು ಬಿಡದೆ 1994ರಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ MLA ಆಗಿ ಆಯ್ಕೆಯಾದರು. ವಿಧಾನಸಭೆಗೆ ಅವರು ದಾಪುಗಾಲಿಟ್ಟರು. 1998ರಲ್ಲಿ ಲೋಕಸಭೆಯಲ್ಲಿ ಗೆಲುವು. ಲೋಕಸಭೆಗೆ ಕೂಡ ಅವರ ಕಾಲನ್ನು ಪಾದಾರ್ಪಣೆ ಮಾಡಿಕೊಂಡರು. 2004ರಲ್ಲಿ ಲೋಕಸಭೆ ವಿಧಾನಸಭೆ ನಡೆದ ಚುನಾವಣೆಗೆ ಕಣಕ್ಕಿಳಿದು ಅದರಲ್ಲಿ ಗೆಲುವನ್ನು ಸಾಧಿಸಿದವರು. ಅನೇಕ ಸೋಲು ಗೆಲುವುಗಳ ನಡುವೆ ಪಯಣ ಅವರದು ಅತ್ಯದ್ಭುತವಾಗಿ ನಡೆದು ಬಂದಿತ್ತು. 2013ರಲ್ಲಿ ವಿಧಾನಸಭೆಯಲ್ಲಿ ಗೆದ್ದು 4ನೇ ಸಲ ಶಾಸಕರಾದರು. ತೋಟಗಾರಿಕೆ ಕೃಷಿ ಸಚಿವರಾಗಿದ್ದರು. ಅವರು ಹೆಲಿಕಾಪ್ಟರ್ ಬೆಂಚ್ ಕಾರಿನಲ್ಲಿ ಓಡಾಟ ಮಾಡಿ ಅತ್ಯಂತ ಸಾಧನೆ ಮಾಡಿದವರು. 2018ರಲ್ಲಿ 5ನೇ ಸಲ ಶಾಸಕರಾದರು. 2023ರಲ್ಲಿ ಚುನಾವಣೆಗೆ ನಿಂತು 2023ರಲ್ಲಿ ಚುನಾವಣೆಗೆ ನಿಂತಾಗ ಅವರ ವಯಸ್ಸು 92 ವರ್ಷ. ತೆರೆದ ಗಾಡಿಯಲ್ಲಿ 92ನೇ ವಯಸ್ಸಿನಲ್ಲಿ ಅವರು ಪ್ರಚಾರವನ್ನು ಮಾಡಿದವರು. ವೀರಶೈವ ಲಿಂಗಾಯತರನ್ನು ಕಡೆಗಣಿಸಬಾರದು ಎಂಬ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡಿದವರು. ಇವರ ಧರ್ಮಪತ್ನಿ ಪಾರ್ವತಮ್ಮ. ಇವರಿಗೆ 7 ಮಕ್ಕಳು, 3 ಜನ ಗಂಡು ಮಕ್ಕಳು ಹಾಗೂ 4 ಜನ ಹೆಣ್ಣು ಮಕ್ಕಳಿದ್ದಾರೆ. 312 ಕೋಟಿ ಆಸ್ತಿಯನ್ನು ಹೊಂದಿರುವ, ಪ್ರತಿ ತಿಂಗಳು ಸರಾಸರಿ 50 ಲಕ್ಷ ಆದಾಯವನ್ನು ಹೊಂದಿರುವ, 6 ಸಲ ಶಾಸಕರಾಗಿ, 1 ಸಲ ಮಂತ್ರಿಯಾಗಿ, 1 ಸಲ ಸಂಸದರಾಗಿ ಇರುವ ಇವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದುಕೊಂಡು ನಮಗೆಲ್ಲ ದಾರಿದೀಪರ ಆಗಿರುವ ಇವರು ಬಾರದ ಊರಿಗೆ ಪಯಣ ಮಾಡಿದ ನಮ್ಮ ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರಿಗೆ ಈ ದಿನ ನಾವು ನುಡಿನಮನ ಸಲ್ಲಿಸ್ತಾ ಇದ್ದೇವೆ. ಬಂದಿರುವ ಎಲ್ಲರನ್ನು ಶಿವಪ್ರಸಾದ್ ಸರ್ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಶಿವಶಂಕರಪ್ಪ ಅವರ ಅಗಲಿಕೆಯ ನೋವಿನ ನಡುವೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ, ನುಡಿನಮನ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಅವರೇ, ನಿಕಟ ಪೂರ್ವ ಅಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲಿನ ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಅವರೇ, ಹಾಗೆಯೇ ಶ್ರೀ ಸುರೇಂದ್ರ ರಾವ್ ಅವರೇ, ಬಸವರಾಜ್ ಅವರೇ, ಚಂದ್ರಿಕಾ ಸಹೋದರಿ ಅವರೇ, ಮತ್ತೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಬಂಧುಗಳೇ ಮತ್ತು ಜಗದೀಶ್ ಅವರು ಓಡಾಡಿಕೊಂಡು ಈ ಒಂದು ಕಾರ್ಯಕ್ರಮ ಸಂಯೋಜನೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ. ಅವರು ಸಹ ಇಲ್ಲಿದ್ದಾರೆ. ಅವರನ್ನು ಕೂಡ ವಂದಿಸುತ್ತಾ, ಶಾಮನೂರು ಶಿವಶಂಕರಪ್ಪ ಅವರನ್ನು ನಾನು ಭೇಟಿಯಾಗಿಲ್ಲ, ಆದರೆ ಅವರ ಬಗ್ಗೆ ಸಾಕಷ್ಟು ಕೇಳ್ತಾ ಬಂದಿದ್ದೇನೆ. ಪತ್ರಿಕೆಗಳ ಮೂಲಕ ಅವರ ಗುಣಗಾನವನ್ನ ಕೇಳಿ ಆಶ್ಚರ್ಯಚಕಿತನಾಗಿದ್ದೇನೆ. ದಾವಣಗೆರೆ ಹತ್ರ ಕೊಟ್ಟೂರು ನಮ್ಮೂರು. 1-2 ಸಭೆಯಲ್ಲಿ ಅವರನ್ನು ನೋಡಿದ್ದು ಅಷ್ಟೇ, ಬಿಟ್ಟರೆ ನೇರ ಸಂಪರ್ಕ ಇರಲಿಲ್ಲ. ಆದರೆ ಅವರು ನಡೆದುಕೊಂಡ ರೀತಿ, ಜೀವನದಲ್ಲಿ ಅವರು ಮಾಡಿದ ಸಾಧನೆ, ತೋರಿದ ಮಾರ್ಗದರ್ಶನ, ಅವರೇ ಒಂದು ರೀತಿಯಲ್ಲಿ ರೂಪದರ್ಶಿ ಇಡೀ ಸಮಾಜಕ್ಕೆ ಅಂತ ಹೇಳಿದ್ರು ತಪ್ಪಲ್ಲ. ಮಹದೇವ ಬಣಕಾರ ಹಿಂದೆ ಸಂಸದರಾಗಿದ್ದರು, ಕವಿಗಳು. ಅವರು ಹೇಳಿದ 4 ಸಾಲುಗಳು ನನಗೆ ನೆನಪಾಗ್ತಾ ಇದೆ. ಮಣ್ಣ ಕೂಡುವ ದೇಹ ತಣ್ಣಗಾಗುವ ತನಕ, ಮಣ್ಣ ಕೂಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು. ಜನರ ಕಲ್ಯಾಣಕ್ಕೆ, ಜಗದ ಉದ್ಧಾರಕ್ಕೆ ನಿನ್ನ ಕೊಡುಗೆಯ ನಿತ್ತು ಹೊರಟು ಹೋಗು. ಜೀವನದಲ್ಲಿ
ಪ್ರತಿಯೊಬ್ಬರೂ ಮಾಡಬೇಕಾದಂಥ ಕಾಯಕ ಏನಿದೆ ಅದನ್ನು ಶ್ರದ್ಧಾವಹಿಸಿ ಮನಸ್ಸನ್ನು ಸಂಪೂರ್ಣ ತೊಡಗಿಸಿ ಶ್ರಮಪಟ್ಟು ಜೀವನದಲ್ಲಿ ಸಾಧನೆ ಮಾಡಿ ಈ ಇಹಲೋಕದಿಂದ ತೆರಳಬೇಕು ಅನ್ನುವ ಆ ಕವಿನುಡಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಪರಿಣಾಮ ಬೀರಬೇಕು. ಸ್ನೇಹಿತರೆ, ಶಿವಶಂಕರಪ್ಪನವರು ದೊಡ್ಡ ಕೊಡುಗೈದಾನಿ. ಈಗಾಗಲೇ ಕೇಳಿದ ಹಾಗೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಆದಾಯ ಇದ್ದರೂ ಕೂಡ ಅವರೊಂದು ಸಜ್ಜನಿಕೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಕಂಡು ಬಂದರು. ಪರಿಶ್ರಮ ಪಟ್ಟು 5 ದಶಕಕ್ಕಿಂತಲೂ ಹೆಚ್ಚು ಕಾಲ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ರು. ಬಾಪೂಜಿ ಸಂಸ್ಥೆಯನ್ನ ಗಟ್ಟಿಯಾಗಿ ತಳ ಭದ್ರವಾಗಿರುವಂತೆ ನೋಡಿಕೊಂಡು ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಅವರು ನಡೆಸಿಕೊಂಡು ಬಂದಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ನಾನು ಪತ್ರಿಕೆಯಲ್ಲಿ ಓದುವಾಗ ಅವರು ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಬರೋ ಮೊದಲು ಅವರಿಗೆ ಚಿಕಿತ್ಸೆ ನೀಡಿದಂಥ ಸಿಬ್ಬಂದಿಗಳಿಗೆ ಲಕ್ಷಾಂತರ ಹಣ ಕೊಡುಗೆಯಾಗಿ ದಾನವಾಗಿ ಕೊಟ್ಟರು ಅಂತ ಓದಿದೆ. ಅಂದರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಎಷ್ಟೇ ಸಾಧಿಸಿರಲಿ, ಹಣ ಸಂಪಾದಿಸಿರಲಿ, ಎಷ್ಟೇ ಸಿರಿವಂತನಿರಲಿ, ಆ ಮನಸ್ಸಿನಲ್ಲಿ ಹೃದಯದಲ್ಲಿ ಆ ಸಿರಿವಂತಿಕೆ ಇಲ್ಲ ಅಂದರೆ ಅಷ್ಟೂ ಆಸ್ತಿ ಅಷ್ಟೂ ಸಂಪತ್ತು ಅದಕ್ಕೆ ಅರ್ಥನೇ ಇಲ್ಲ. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರು ಓರ್ವ ಮಾದರಿ ರಾಜಕಾರಣಿಯಾಗಿ, ಶಿಕ್ಷಣ ತಜ್ಞರಾಗಿ, ದೈವಿ ಭಕ್ತರಾಗಿ ಮತ್ತು ಸಮಾಜದ ಬೇರೆ ಬೇರೆ ಬಿರುಕಿನ ಮಾತುಗಳಿರುವಾಗ ಎಲ್ಲರೂ ಒಟ್ಟಿಗೆ ನಾವು ಸೇರೋಣ, ಒಟ್ಟಿಗೆ ಹೋಗೋಣ, ವೈರುಧ್ಯವಾದಂಥ ಮಾತುಗಳು ಬರಬಾರ್ದು ಅನ್ನುವ ಅವರ ಒಂದು ದಿಟ್ಟ ನಿಲುವು ಏನಿತ್ತಲ್ಲ, ರಾಜಕೀಯವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಅವರು ಸ್ಥಿತಿಗೊಂಡಂಥ ಆ ನೆಲೆ ಅದು ನಮ್ಮನ್ನು ನಿಜಕ್ಕೂ ಕಣ್ತೆರೆಸಬೇಕು. ನಾವೆಲ್ಲರೂ ಒಂದೇ ಅನ್ನುವ ಮನೋಭಾವದಿಂದ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆಣಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆಣಿಸಯ್ಯ ಎನ್ನುವ ಬಸವಣ್ಣನವರ ತತ್ವದ ಪ್ರಕಾರ ಸಮಾಜದ ಎಲ್ಲರೂ ಒಗ್ಗೂಡಿ ಒಟ್ಟಾಗಿ ನಾವು ಜೀವನದಲ್ಲಿ ಮುಂದುವರೆದರೆ ಎಲ್ಲ ದೃಷ್ಟಿಯಿಂದಲೂ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ ಮತ್ತು ಅಭಿವೃದ್ಧಿ ಇರುತ್ತೆ. ಎಲ್ಲರೂ ಕೂಡ ಜೀವನದಲ್ಲಿ ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವ ಒಂದೆರಡು ಮಾತುಗಳ ಪ್ರಸ್ತಾಪನೆ ಮೂಲಕ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ನಮ್ಮ ಜೊತೆಗೆ ಇರುವಂತಹ ವಿಧಾನ ಪರಿಷತ್ ಸದಸ್ಯರು ಶ್ರೀ ಐವನ್ ಡಿಸೋಜ ಅವರು ಪುಷ್ಪ ನಮನ ಶಾಮನೂರು ಶಿವಶಂಕರಪ್ಪ ಇವರ ನಿಧನರಾದ ನಂತರ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಇವತ್ತು ಮಂಗಳೂರಿನಲ್ಲಿ ಜರುಗ್ತಾ ಇರೋದು ಬಹಳ ಸಂತೋಷದ ವಿಚಾರ. ನನಗೆ ಕಲ್ಕುರ ಅವರು ಫೋನ್ ಮಾಡಿ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ, ಬರಬೇಕು ಅಂತ ಕೇಳಿದರು. ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ 9:30 10 ಗಂಟೆಗೆ ಪ್ರಾರಂಭ ಆಗುವುದು. ಒಂದು 10 ಕಾರ್ಯಕ್ರಮ 10 ಗಂಟೆಗೆ ಪ್ರಾರಂಭ ಆಗುವುದಿಲ್ಲ. ಎಲ್ಲವೂ ಪ್ರಮುಖನೇ, ಆದರೆ ಶಾಮನೂರು ಶಿವಶಂಕರ್ ಅವರು ಅದರಲ್ಲಿಯೂ ಪ್ರಮುಖರು. ಅದಕ್ಕಾಗಿ ಅದು ಅವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರಾಗಿ ನಾನು ವಿಧಾನ ಪರಿಷತ್ನಲ್ಲಿ ಕೂಡ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದೆ. ನಂತರ ದಾವಣಗೆರೆಗೆ ನಾನು ದಿನೇಶ್ ಗುಂಡೂರಾಯರೆಲ್ಲ ಒಟ್ಟಿಗೆ ಹೋಗಿ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿ ನಾವು ಅಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಣೆ ಮಾಡಿ ಬಂದಿದ್ದೇವೆ. ಶಾಮನೂರು ಶಿವಶಂಕರಪ್ಪ ಅವರು ನನಗಂತೂ ಭಾಳ ಆಗಿದೆ. ಇದು ಯಾಕೆ ಅಂದರೆ ನಾನು
ಪ್ರಥಮ ಬಾರಿ ಶಾಸಕನಾಗಿದ್ದರು. ಅವರು ಹಾರ್ಟಿಕಲ್ಚರ್ ಮಂತ್ರಿ ಆಗಿದ್ದರು 2013ರ ಆ ಸಮಯದಲ್ಲಿ. 14ರಿಂದ 16ರವರೆಗೆ ನಾನು ಕರ್ನಾಟಕ ಸರ್ಕಾರದ ಸರ್ಕಾರಿ ಮುಖ್ಯ ಸಚೇತಕನಾಗಿದ್ದೆ. ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳನ್ನು ತೀರ್ಮಾನ ಮಾಡುವ ಜವಾಬ್ದಾರಿ ನನ್ನದಿತ್ತು. ಯಾವಾಗ ಶಾಮನೂರು ಶಿವಶಂಕರಪ್ಪನವರು ಸದನಕ್ಕೆ ಭಾಗಿಯಾಗಬೇಕು ಮತ್ತು ಅವರ ಕಾರ್ಯಕಲಾಪದಲ್ಲಿ ಅವರ ಪಾತ್ರ ಇರಬೇಕು, ಆ ದಿವಸ ನಾನು ಬೆಳಗ್ಗೆ ಅವರಿಗೆ ಫೋನ್ ಮಾಡಿದೆ. ಸರ್, ಇವತ್ತು ನಿಮ್ಮ ಸಬ್ಜೆಕ್ಟ್ ಇದೆ, ತಾವು ಸದನಕ್ಕೆ ಬರಬೇಕು, ಇಲ್ಲದಿದ್ದರೆ ಸಭಾಪತಿಗಳು ಸರ್ಕಾರವನ್ನು ಬೈತಾರೆ, ಯಾಕೆ ಮಂತ್ರಿಗಳನ್ನು ಉಪಸ್ಥಿತರಿರುವುದಿಲ್ಲ ಅಂತ ಕೇಳ್ತಾರೆ, ಮತ್ತು ಸದಸ್ಯರು ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ಇದ್ದರು. ಪ್ರತಿ ಸಲ ಕೂಡ ನಾನು ಫೋನ್ ಮಾಡಿದಾಗ ಅವರು ಡಿಸೋದ ಅಂತ ನನಗೆ ಕರೀತಾರೆ. ಡಿಸೋದರೆ ನಾನು ಟೈಮಿಗೆ ಸರಿಯಾಗಿ ಬರ್ತೇನೆ. 11 ಗಂಟೆಗೆ ಬೆಲ್ ಹಾಕುತ್ತಾರೆ, ಮಂತ್ರಿಗಳು ಶಾಸಕರು ಒಳಗಿರಬೇಕು ಅಂತ. ಅವರು 10:15ಗೆ ಬಂದು ನನ್ನ ಹಾಜರಿದೆ ಅಂತ ಹೇಳೋರು. ಸ್ವಲ್ಪ ಬಗ್ಗುದಲ್ಲ, ನನ್ನ ಹಾಜರಿದೆ ಅಂತ ಹೇಳೋರು. ಮತ್ತೆ ಶಾಸನ ಸಭೆಗೆ ಬಂದು ಅವರ ಕಲಾಪವನ್ನು, ಅವರ ಕೆಲಸ ಆದ ಕೂಡಲೇ ಸಾಧಾರಣವಾಗಿ ಮಂತ್ರಿಗಳು ಎದ್ದು ಹೋಗ್ತಾರೆ. ಬಟ್ he was not so. He is to sit in the house till the end of the full deliberations. ಯಾಕೆ ಈ ಮಾತು ಹೇಳಿದೆ ಅಂದರೆ, ಅವರು ಅವರ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡರು. ಶಿಸ್ತು ಮತ್ತು ಬಸವಣ್ಣನವರ ವಾಕ್ಯ ಇದೆಯಲ್ಲ, ಕಾಯಕವೇ ಕೈಲಾಸ, ಆ ಎರಡರಲ್ಲಿ ನಂಬಿಕೆ ಇಟ್ಟಂತಹ ಒಬ್ಬ ಅತ್ಯಂತ ಪ್ರಾಮಾಣಿಕ ಒಬ್ಬ ಕಾಯಕ ಇದ್ದಿದ್ರೆ ಅದು ಶಾಮನೂರು ಶಿವಶಂಕರಪ್ಪ ಅಂತ ನಾನು ಹೇಳಿದ್ದೆ. ಬಹಳಷ್ಟು ಜನ ಬಹಳಷ್ಟು ಸಂಪಾದನೆ ಮಾಡ್ತಾರೆ, ಬಹಳಷ್ಟು ರೀತಿಯ ವೈಭವಗಳನ್ನು ಮಾಡ್ತಾರೆ. ಆದರೆ ಶಾಮನೂರು ಶಿವಶಂಕರಪ್ಪ ಈ ಸಮಾಜದ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಬೆಳಕನ್ನು ಕೊಟ್ಟಿದ್ದಾರೆ. ಯಾರ ಧ್ವನಿ ಕೇಳೋದಿಲ್ವೋ ಆ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಬಿಡದೆ, ಕೆಲವೊಮ್ಮೆ ಒಳ್ಳೆತನ, ಕೆಲವೊಮ್ಮೆ ಗಡಸುತನ, ಎರಡನ್ನ ಸಮಾನವಾಗಿ ತೆಗೆದುಕೊಂಡು ರಾಜಕೀಯ ಜೀವನದಲ್ಲಿ ಸತತವಾಗಿ ವಿಧಾನಸಭೆ ಚುನಾವಣೆಗಳಲ್ಲಿ ಗೆದ್ದು, ತದನಂತರ ಪಾರ್ಲಿಮೆಂಟಿಗೆ ಹೋಗಿ 2 ಬಾರಿ ಮಂತ್ರಿಗಳಾಗಿ ಈ ಸಮಾಜದ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕ ಸೇವೆಯಲ್ಲಿ ಅವರು ತಮ್ಮದೇ ಆದಂಥ ಪಾತ್ರ ವಹಿಸಿದ್ದಾರೆ. ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ 2 ಬಾರಿ, ಮತ್ತು ಸಮಾಜದ ಯಾವುದೇ ದೂಷಣೆಗೆ ಒಳಗಾಗದೆ ತನ್ನ ಜೀವನ, ತನ್ನ ಬದುಕು ಒಂದು ಹೆಜ್ಜೆ ಮುಂದೆ ಇಟ್ಟು ತನ್ನ ಮಗನನ್ನು ಸಹಿತ, ನಾನು ಅವರನ್ನು ಭೇಟಿ ಮಾಡಲಿಕ್ಕೆ ಹೋದರೆ, ಎಲ್ಲಿಯಾದರೂ ದಾವಣಗೆರೆ, ನಾನು ಅನೇಕ ಬಾರಿ ಚುನಾವಣೆಗೆ ಅಲ್ಲಿ ನನ್ನನ್ನು ಆಗ್ತಾ ಇದ್ರು ಕಾಂಗ್ರೆಸ್ ಪಕ್ಷದಿಂದ. ಅವಾಗ ಹೋದರೆ ಅವರ ಮಗ SS ಮಲ್ಲಿಕಾರ್ಜುನ್, ನಮ್ಮ ಬಹಳ ಆತ್ಮೀಯರು, ನೀನು ನನಗೆ ಗೊತ್ತು, ನೀನು SS ಮಲ್ಲಿಕಾರ್ಜುನ್ ಭೇಟಿ ಮಾಡ್ಲಿಕ್ಕೆ ಬಂದಿದೆಯಾ, ನೀನು ನನ್ನನ್ನು ಭೇಟಿ ಮಾಡಲು ಬಂದಿಲ್ಲ ಅಂತ ಹೇಳೋದು. ಅಂದರೆ ಸ್ವಾರಸ್ಯಕರವಾದಂಥ ಜೀವನ, ಶಿಸ್ತುಬದ್ಧವಾದಂಥ ಜೀವನ, ಸಮಾಜದ ಎಲ್ಲ ವರ್ಗಗಳ ಪ್ರೀತಿಗೆ ಪಾತ್ರ. ಅವರ ಕ್ಷೇತ್ರದಲ್ಲಿ ಮ್ಯಾಕ್ಸಿಮಮ್ ಮುಸ್ಲಿಮ್ಸ್ ಇರ್ತಕ್ಕಂಥದ್ದು, ಇವರು 1 ಲಕ್ಷ ಮತದಾರ. ನೀವು ಇವತ್ತು ಕೇಳಿದ್ರು ಅವರಿಗೆ ಆ ಸಮುದಾಯ ಅವರನ್ನ ಅತ್ಯಂತ ಹೆಚ್ಚು ಪ್ರೀತಿ ಮಾಡ್ತಾರೆ. ಅವರನ್ನ ಯಾವಾಗಲೂ ಸೋಲಿಕ್ಕೆ ಬಿಡಲಿಲ್ಲ, ಯಾವ ಕಷ್ಟದ ಕಾಲದಲ್ಲಿಯೂ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿದಕ್ಕಂಥದ್ದು. ಹಾಗಾಗಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಜಾತಿ ಮತ ಭೇದ ಅಂತ ನಾವು ಮಾತಾಡೋದು. ಒಳ್ಳೆ ಕೆಲಸ ಮಾಡಿದವರಿಗೆ ಜನ ಮೆಚ್ತಾರೆ ಅಂತ ಹೇಳೋದಕ್ಕೆ, ಅವರು ಗೆದ್ದು ವಿಧಾನಸಭೆಗೆ ಹೋಗಿರ್ತಕ್ಕಂಥ ಆ ವಿಧಾನಸಭಾ ಕ್ಷೇತ್ರದ ಜನರ ಸಂಖ್ಯೆ ನೋಡಿದರೆ ಗೊತ್ತಾಗ್ತದೆ, ಅಲ್ಲಿ ವೀರಶೈವ ಲಿಂಗಾಯತರು ಕಮ್ಮಿ ಇರ್ತಾರೆ. ಆದರೆ ಅವರ ಜೀವನದ ನಂಬಿಕೊಂಡು ಬಂದಿರತಕ್ಕಂಥ ತತ್ವ ಸಿದ್ಧಾಂತಗಳೇ ಅವರನ್ನು ಎತ್ತರಕ್ಕೆ ಮುಟ್ಟಿದ್ದು. ಮತ್ತೊಬ್ಬ ವ್ಯಕ್ತಿ ತನ್ನಲ್ಲಿ ಒಳ್ಳೆತನ ಸಾಧನೆ ಮಾಡಿದರೆ ಎಷ್ಟು ಎತ್ತರಕ್ಕೂ ಬೆಳೆಯಬಹುದು ಅಂತ ಹೇಳೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಒಳ್ಳೆಯ ಉದಾಹರಣೆ, ಜ್ವಲಂತ ಉದಾಹರಣೆ. ಅವರು ಕಲ್ತದ್ದು ಹೇಳಿದ್ರು, ಮೆಟ್ರಿಕ್ಯುಲೇಷನ್ ಓದಿದಕ್ಕಂಥವ್ರು, ದೊಡ್ಡ ಡಾಕ್ಟರೇಟ್ ಮಾಡಿದ್ರು. ಬಟ್ ಆ ವ್ಯಕ್ತಿ ಎಷ್ಟೋ ಮಂದಿಗೆ
ಶಿಕ್ಷಣವನ್ನು ಕೊಟ್ಟು ಅವರ ಜೀವನದಲ್ಲಿ ಬೆಳಕನ್ನು ಹಾಗಾಗಿ ನಾನು ಅವರ ಒಳ್ಳೆಯ ಕೆಲಸಗಳು ಅವರು ಮಾಡಿದ್ದಾರೆ. ದೊಡ್ಡ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ತುಂಬು ಜೀವನ ಸಾಧಿಸಿದ್ದಾರೆ. ಲಾಸ್ಟ್ ಡೇವರೆಗೂ ಇವರು ಹ್ಯಾಪಿಯೆಸ್ಟ್. ಇವ್ರು ಹೇಳಿದ್ರಲ್ಲ, ನನಗೆ ಟ್ರೀಟ್ಮೆಂಟ್ ಮಾಡಿದವರಿಗೆ ತನ್ನನ್ನು ಕೈಯಲ್ಲೇ ಎತ್ತಿ ಕೊಡತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರ ತುಂಬು ಜೀವನ, ಅವರ ಸಾರ್ಥಕ ಜೀವನ ಈ ಹುಟ್ಟಿದ ಮೇಲೆ ಸಾಯಲೇಬೇಕಲ್ವ, ಇನ್ಎವಿಟೇಬಲ್. ಯಾರು ಶಾಶ್ವತರಿದ್ದಿದ್ರೆ ಏನೋ ಆಗಿಬಿಡೋದು. ಹಾಗಾಗಿ ಸಾಯಲೇಬೇಕು. ಆ ಸಾವಿನ ಒಳಗಡೆ ತನ್ನ ಸಾಧನೆ ದೊಡ್ಡ ಶಿಖರ, ಎವರೆಸ್ಟ್ ಶಿಖರ ಅವರು ಕಟ್ಟಿದ್ದಾರೆ ಅಂತ ಹೇಳಿ ಮಂಗಳೂರಿನಲ್ಲಿ ಈ ಒಂದು ನುಡಿ ನಮನ ಕಾರ್ಯಕ್ರಮ ಇಟ್ಟದ್ದು ನನಗೆ ಸಂತೋಷ ಆಗಿದೆ ಅಂತ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ನಾನು ಶುಭ ಹಾರೈಕೆ ಮಾಡಿ ನನಗೆ ಅವರು ಮಾತಾಡ್ತಾರೆ. ಶುಭ ಕೋರ್ತೇನೆ ನೋಡಿ. ಅನಾದಿ ಕಾಲದಿಂದ ಸನಾತನ ಸಂಸ್ಕೃತಿ ಅಂತ ಹೇಳ್ತಾರೆ. ಯಾಕಂದರೆ ಹೇಗೆ ಹುಟ್ಟು ಸಾವಿನ ಬಗೆಗಿನ ಮರ್ಮ, ಅದರ ಒಳಗಿನ ಜ್ಞಾನ ನಮಗೆ ಪ್ರಾಪ್ತವಾಗುವುದಿಲ್ಲವೋ ಸಾಧ್ಯವಾಗುವುದಿಲ್ಲವೋ, ಹಾಗೆ ಈ ಭೂಮಿ ಮತ್ತು ಸಂಸ್ಕೃತಿಯ ಉಗಮ ಮತ್ತು ನಂತರದ ಅಂತ್ಯ ಇದೆರಡರದ್ದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಆದರೆ ಅನಾದಿ ಕಾಲದಿಂದ ಬಂದಂಥ ಒಂದು ವ್ಯವಸ್ಥೆಗಳಲ್ಲಿ ವೇದಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ ಹೀಗೆ ಅನೇಕ ಅದು ಜೀವನದ ಸಾಧನೆಗಳು ಅಥವಾ ಜೀವನದ ನಡೆಗಳ ಒಂದು ಗ್ರಂಥಗಳು. ನಾವೇನೋ ಹೇಳ್ಬೋದು ಇದೇನೋ ಪುರಾಣ ಇದೇನು ಅಂತಲ್ಲ, ಆ ಕಾಲದಲ್ಲಿ ಅದು ವರ್ತಮಾನ, ಹಾಗಾಗಿ ಅದು ಕೇವಲ ಬಾಯಿನುಡಿಗಳಲ್ಲಿ ಲಿಖಿತವಾಗಿ ಬಹಳ ಕಡಿಮೆ, ಮಾತಿನಿಂದ ಮಾತಿಗೆ ಅದು ಮೌಖಿಕವಾಗಿ ಮುಂದಕ್ಕೆ ಬಂದದ್ದು. ಇದು ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕ. ಅದರಲ್ಲಿ ನಮ್ಮ ಇಲ್ಲಿಯ ನುಡಿಪಾರ್ಧನೆ, ಸಿರಿಪಾರ್ಧನೂ ಒಳಗೊಂಡಿರ್ತದೆ. ಗಂಟೆಗಳ ಕಾಲ, 70-80 ಗಂಟೆಗಳ ಕಾಲ ಇಡಿಗೆರೆ ರಾಮಕ್ಕನಂತವರು ಹೇಳ್ತಾ ಇದ್ರು ಅಂದರೆ ಅವರಿಗೆ ಬರಹದ ಜ್ಞಾನ ಇಲ್ಲ, ಅಂದರೆ ಅದರ ಅರ್ಥ ಜ್ಞಾನಿಗಳು ಅಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳಿಕೊಟ್ಟು, ಕುಗ್ರಾಮ ಅಂತ. ಕುಗ್ರಾಮ ಅಂದರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಗ್ರಾಮದಿಂದ, ಸುಸಂಸ್ಕೃತಿಯಿಂದ ವಂಚಿತರಾದ ಗ್ರಾಮ ಖಂಡಿತವಲ್ಲ. ಅಂಥ ಒಂದು ವ್ಯವಸ್ಥೆಗಳು ಅದು ಮುಂದುವರಿದಾಗ ಆ ಕಾಲದಲ್ಲಿ ಇದು ಸಂಸ್ಕೃತದಲ್ಲಿತ್ತು ಅಥವಾ ಪ್ರಾದೇಶಿಕ ಭಾಷೆಗಳಿತ್ತು, ಅದನ್ನು ಸುಲಭ ಸಹಜವಾದಂಥ ಪ್ರಾದೇಶಿಕವಾದಂಥ ಆಗಿನ ಅವಶ್ಯಕತೆಗನುಗುಣವಾಗಿ ಶಿವಶರಣರು ಅದರಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ನಮಗೆ ಅದರ ಒಳಗಿನ ಮರ್ಮವನ್ನು ತಂದುಕೊಟ್ಟರು. ನೀವು ಇವತ್ತಿನ ಕಾಲದಲ್ಲಿ ವರ್ತಮಾನದಲ್ಲಿ ಹೇಳಿದರೆ, ಇಲ್ಲಿ ಪ್ರೊಫೆಸರ್ ಇದ್ದಾರೆ, ಇವತ್ತಿನ ಮಕ್ಕಳಲ್ಲಿ ಹೇಳಿದ ವರ್ಕ್ ಈಸ್ ವರ್ಷಿಪ್ ಅಂದರೆ ವಾಟ್ ಎ ಗ್ರೇಟ್ ಸೆಂಟೆನ್ಸ್ ಅವರ್ ಪ್ರೊಫೆಸರ್ ಆಸ್ ಟೋಲ್ಡ್ ಅಂತ ನಮ್ಮ ಮಕ್ಕಳು ಹೇಳ್ತಾರೆ. ಆದರೆ ಅದೇ ಕಾಯಕ ಕೈಲಾಸದ ತರ್ಜಿಮೆ ಅಂತ ಗೊತ್ತೇ ಇಲ್ಲ. ಅದೇ ಹಿಂದಿನ ಗೀತೆಯಲ್ಲಿ ಬಂದಂಥ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳೋದರ ಉಪಮೆ ಅಂತ ಹೇಳೋದು ಗೊತ್ತಿಲ್ಲ. ಅಂದರೆ ಹಿಂದಿನ ಎಲ್ಲಗಳು ಕಾಲಕ್ಕೆ ಮುಂದುವರೆದು ಆ ತತ್ವದ ನೆಲೆಯಲ್ಲಿ ಒಂದು ಕರ್ನಾಟಕದ ವಿಶೇಷವಾದಂಥ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಜನಿಸಿ ಇವತ್ತೇನವರು ವಿದ್ಯಾಭ್ಯಾಸ SSLC ಅಂತ ಹೇಳ್ತಾರೆ, ಅದು ಇವತ್ತಿನ ಬದುಕಿನ ಮಾನದಂಡ ಅಷ್ಟೇ. ಈ ವಿದ್ಯಾಭ್ಯಾಸಗಳು, ಡಿಗ್ರಿಗಳು ಇದೆಲ್ಲ ಬದುಕಿನ ಮಾನದಂಡ ಅಷ್ಟೇ. ಆ ವ್ಯವಸ್ಥೆಗಳಲ್ಲಿ ಹುಟ್ಟಿದವರು ಏನಾದರೂ ತಾನು ಸಾಧನೆ ಮಾಡಬೇಕು ಅಂತೇಳಿ ವ್ಯವಹಾರದ ಜೊತೆಗೆ ಸಾಧನೆ ಮಾಡಿದಂಥ ಓರ್ವ ವಿಶಿಷ್ಟ ಮುತ್ಸದಿತನದ ಈ ರಾಷ್ಟ್ರ ಕಂಡಂಥ ಓರ್ವ ಹಿರಿಯ ನಾಯಕ. ನಾನು ಕೇವಲ ರಾಜಕೀಯಕ್ಕೆ ಅವರು ನಾನು ಮೀಸಲಾಗಿರುವುದಿಲ್ಲ, ಕಡಾಖಂಡಿತವಾಗಿ ಓರ್ವ ನಾಯಕ ಕೇವಲ ತನ್ನ ಬದುಕಿಗಾಗಿ ಮಾತ್ರ ತನ್ನನ್ನು ಶ್ರಮಿಸಿಕೊಳ್ಳದೆ ಎಲ್ಲ ಸರ್ವತೋಮುಖವಾದಂಥ ಒಂದು ಸಾಮಾಜಿಕ, ಧಾರ್ಮಿಕ, ರಾಜಕೀಯ. ಇವತ್ತು ರಾಜಕೀಯ ಅಂತ ಹೇಳಿದರೆ ನಮ್ಮ ಮಕ್ಕಳಲ್ಲಿ ನಾವೇನು ಬಿಂಬಿಸ್ತಾ ಇದ್ದೇವೆ ಅಂದರೆ ಅದು ಹೊಲಸು ಅಂತ. ದಯವಿಟ್ಟು ಹಾಗೆ ಬಿಂಬಿಸಬೇಡಿ. ನಮ್ಮೊಳಗಿನ ಸಜ್ಜನಿಕೆಯ ಒಬ್ಬ ವ್ಯಕ್ತಿ ನಮ್ಮ ನಾಯಕನಾಗಿ ಬಂದಾಗ ಮಾತ್ರ ನಮ್ಮ ದೇಶ, ನಮ್ಮ ಕುಟುಂಬ, ನಮ್ಮ ಗ್ರಾಮದ ಉದ್ಧಾರವಾಗ್ತದೆ. ದಯವಿಟ್ಟು ನಾವು ನಮ್ಮ ಮಕ್ಕಳಲ್ಲಿ ತುಂಬ ಕೆಟ್ಟ ಒಂದು ಪ್ರವೃತ್ತಿ ಬರ್ತಾ ಇದೆ. ರಾಜಕೀಯ ಅಂದರೆ ಹೊಲಸು ಅಂತ. ಹಾಗೆ ಹೊಲಸಿನವರು ಮಾತ್ರ ರಾಜಕೀಯದಲ್ಲಿ ಇರಬೇಕಾ? ದಯವಿಟ್ಟು ನಾವು ಯೋಚನೆ ಮಾಡೋಣ. ನಮ್ಮನ್ನು ಆಡಳಿತ ಪ್ರಜಾಪ್ರಭುತ್ವದ ಒಂದು ವಿಶಿಷ್ಟವಾದಂಥ ಒಂದು ಪರಂಪರೆ ಬಹುಶಃ ಇಡೀ ವಿಶ್ವದಲ್ಲೇ ವಿಶಿಷ್ಟ ರೀತಿಯಲ್ಲಿ ಅದು ನಮಗೆ ಪ್ರಾಪ್ತವಾದದ್ದು ಅದು ಈ ದೇಶದಲ್ಲಿ. ಅದರಂಥ ಈ ದೇಶದಲ್ಲಿ ಹಿಂದೆ ನಾಗರಿಕತೆ ಇರಲಿಲ್ಲ ಅಂತ. ನಾಗರಿಕತೆಯ ಒಂದು ರೀತಿಯ ದರ್ಪಣದಂತೆ ಸಾಧಕರಾಗಿ ಮೆರೆದವರು ಶಾಮನೂರು ಶಿವಶರಣರು. ನಾನು ಕಳೆದ ಒಂದು 40-50 ವರ್ಷಗಳ ಜೀವನ ನಾನೊಂದು 5 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ನ ಚಾಕರಿ ಮಾಡಿದೆವು. ಅಧ್ಯಕ್ಷ ಅಂತ ಹೇಳೋದು ಅದು ಜವಾಬ್ದಾರಿ ಸ್ಥಾನ ಅಷ್ಟೇ,
ಅದರೇನು ವಿಶೇಷವಾಗಿ ನಾವು ಸೂಟು ಬುಟ್ಟು ಹಾಕಿಕೊಂಡಿದ್ದೀವಿ. ಆ ಒಂದು ಸಂಪರ್ಕದಲ್ಲೇ ಬಂದಂಥದ್ದು ಎಲ್ಲ ವ್ಯವಸ್ಥೆ. ಐವನರು ಕೇಳಿದ್ರು ನನಗೆ, ವೇದವ್ಯಾಸರು ಕೇಳಿದರು, ಇದೆಂತ ನಿಮಗೆ ಸಂಬಂಧ ಅಂತ. ಸಂಬಂಧಗಳು ಎಲ್ಲವೂ ಎತ್ತರಿದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರಲ್ಲ, ಸಂಬಂಧಗಳು ಎಲ್ಲ ಬದಿಯಿಂದ ಬರ್ತದೆ. ಮೂಲ ಸ್ವರೂಪ ಅದು ಸನಾತನ ಸಂಸ್ಕೃತಿ. ಅದರ ನಂತರ ಬಂದಂಥ ವ್ಯವಸ್ಥೆಗಳು, ಅದು ದಾಸರುಗಳ ಚಿಂತನೆಗಳಿರ್ಬೋದು, ಶಿವಶರಣಗಳ ಚಿಂತನೆಗಳಿರ್ಬೋದು. ಇತ್ತೀಚೆಗಿನ ಎಲ್ಲ ನಾವು ರಾಷ್ಟ್ರಮುಖಿ, ಸಮಾಜಮುಖಿ, ಧಾರ್ಮಿಕ ನಡೆಯ ಇವತ್ತಿನ ಕವಿಗಳ ನುಡಿಗಳು. ಮೊನ್ನೆ ನಮ್ಮನ್ನು ಬಿಟ್ಟು ಅಗಲಿದ್ರು ಯಾರು, ನಮ್ಮ ವೆಂಕಟೇಶ್ ಮೂರ್ತಿಯವರು. ಅವ್ರು ಹೇಳಿದ್ರಲ್ಲ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಆ ಚಿಂತೆಗಳು ಮಳೆ ಮುಗಿಲಂತೆ. ಅದರದ್ದು ನೀವು ಸರಿಯಾಗಿ ಸ್ವಲ್ಪ ಗೂಢಾರ್ಥ ನಿಂತುಕೊಂಡ್ರೆ, ದಾಸರು ಹೇಳಿದ್ದಾರೆ ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗಿರಬೇಕು ಸಂಸಾರದ. ಶಿವಶರಣರು ಇನ್ನೊಂದು ರೀತಿಯಲ್ಲಿ ಬರೆದಿದ್ದಾರೆ. ಇದೆಲ್ಲ ಅದರ ಹಿಂದೆ ಸಂಸ್ಕೃತದಲ್ಲಿ ಇನ್ನೊಂದು ರೀತಿಯಲ್ಲಿ ಇರ್ತದೆ. ಆ ರೀತಿಯ ಮರ್ಮವನ್ನು ಅರಿತು ತನ್ನ ಬದುಕು ತನ್ನ ಸ್ವಾರ್ಥಕ್ಕೆ ಮಾತ್ರ ಮೀಸಲಾಗಿದೆ. ಹೌದು, ರಾಜಕೀಯವಾದಂಥ ಸ್ಥಾನಮಾನಗಳು, ಅವರ ಕುಟುಂಬದ ಬಂಧುಗಳು, ಅದು ಎಲ್ಲವೂ ಹೌದು. ಆದರೆ ಸಾವಿರಾರು ಜನರಿಗೆ ಅವರ ಅನ್ನದಾತರು. ಆ ಇಡೀ ಪ್ರದೇಶದ ಒಂದು ಅಭಿವೃದ್ಧಿಯ ನೆಲೆಯಲ್ಲಿ ದೊಡ್ಡ ಹರಿಕಾರರು. ನಾವು ಈ ಪ್ರದೇಶವನ್ನು ನೀವು ತೆಗೆದುಕೊಂಡ್ರೆ, ಒಂದು ಬೋಳುಗುಡ್ಡೆಯಲ್ಲಿ ಡಾಕ್ಟರ್ TMA ಪೈ ಅವರು ವೈಯಕ್ತಿಕವಾಗಿ ಏನಾದರೂ ಮಾಡಬಹುದಿತ್ತು. ಆದರೆ ಇವತ್ತು ಮಣಿಪಾಲ ವಿದ್ಯಾಸಂಸ್ಥೆಗಳು ಬಹುಶಃ ಅದನ್ನು ಮೀರಿದಂಥ ಆ ಪ್ರದೇಶದಲ್ಲಿ ವಿದ್ಯಾಸಂಸ್ಥೆಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು, ಸಮಾಜಮುಖಿ ಸರ್ವೋದಯವಾದಂಥ ಹಲವಾರು ಚಿಂತನೆಗಳಿರ್ಬೋದು. ನಾನು ಅವರ ಸಂಪರ್ಕವಾದದ್ದು, ನಾನು 3 ಬಾರಿ ಸಂಪರ್ಕವಾದದ್ದು. ಒಂದು ಭಾರತ ಸೇವಾ ದಳದ ಅನೇಕ ವ್ಯವಸ್ಥೆಗಳಲ್ಲಿ ನಮಗೆ ಅವರು ದೊಡ್ಡ ಪೋಷಕರಾಗಿದ್ದರು. ಅಲ್ಲಿ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆಗಿತ್ತು. ನಾನು ಅದನ್ನು ನೇರವಾಗಿ ಭಾಗವಹಿಸುವ, ಸ್ವತಃ ತಾನೇ ನಿಂತು ಆ ರಾಷ್ಟ್ರದ ಚಿಂತನೆಯಲ್ಲಿ, ಇವತ್ತೇನು ನಾವು ಏನೇನೋ ಬೊಬ್ಬೆ ಹೊಡಿತೇವೆ, ಒಂದೇ ಮಾತರಮ್ಮೋ ಅದು ಇದು ಅಂತೆಲ್ಲ, ತಾನೇ ಸ್ವತಃ ರಾಷ್ಟ್ರಧ್ವಜದಿಂದ ಹಿಡಿದು, ರಾಷ್ಟ್ರಗೀತೆಯಿಂದ ಹಿಡಿದು, ಧ್ವಜಗೀತೆಯಿಂದ ಹಿಡಿದು ಮಾಡಿಸಿದನ್ನು ನಾನು ಕಂಡವನು. ಅದರ ಮಟ್ಟದಲ್ಲಿ ಯಾವುದೇ ರೀತಿಯ ಮುನಾಫೆ, ಅದು ರಾಜಕೀಯ ಅಂತ ಹೇಳೋದು ಅವರು ನಂಬಿಕೊಂಡು ಬಂದ ಒಂದು ಪಕ್ಷದ ವ್ಯವಸ್ಥೆ. ಆ ಪಕ್ಷವನ್ನು ನಾವು ದ್ರೋಹ ಮಾಡಬೇಕಾದ ಇಲ್ಲ. ಪಕ್ಷದಲ್ಲಿರೋ ದ್ರೋಹಿಗಳನ್ನು ಹೊರಗಾಕಿದರೆ ಪಕ್ಷ ನಮ್ಮ ದೇಶ ರಾಷ್ಟ್ರವನ್ನು ಶೋಕ್ತಾಗ್ತದೆ. ಅದರಲ್ಲಿ 2 ಮಾತುಗಳಿಲ್ಲ, ಎಲ್ಲವೂ ಬೇಕು. ವಿರೋಧ ಪಕ್ಷ ಹೇಳೋದು ತಪ್ಪು. ಪ್ರತಿಪಕ್ಷ ಸಮಾನವಾಗಿ ಚಿಂತನೆ ಮಾಡಿ, ಬಹುಶಃ ಆ ನೆಲೆಯಲ್ಲಿ, ಪ್ರತಿಪಕ್ಷದ ನೆಲೆಯಲ್ಲಿ ಅವರು ಹಿರಿಯ ನಾಯಕರಾಗಿ ನಮ್ಮ ಎಲ್ಲ ಸದನಗಳಲ್ಲಿ ಎಲ್ಲ ಅಲ್ಲಿ ಶಕ್ತಿ ಕೊಟ್ಟವರು ಶಾಮನೂರು ಶಿವಶಂಕರನವರು. ಬಹುಶಃ ಧಾರ್ಮಿಕದ ನಡೆಗಳನ್ನು, ಧಾರ್ಮಿಕವಾದಂಥ ಚಿಂತನೆಗಳನ್ನು, ಧಾರ್ಮಿಕವಾದ ಸಂಘಟನೆಗಳನ್ನು ಒಂದರ್ಥದಲ್ಲಿ ರಾಜಕೀಯ ನೆಲೆಗೆ ಉಪಯೋಗಿಸಿಕೊಳ್ಳುವಂಥ ಸಂದರ್ಭಗಳು ಬಂದಾಗಲೂ ದಿಟ್ಟವಾಗಿ ಅವರ ನಡೆ ಉಂಟಲ್ಲ, ಅದು ನಮ್ಮ ರಾಷ್ಟ್ರಕ್ಕೆ, ನಮ್ಮ ಧಾರ್ಮಿಕ ನಾಯಕರಿಗೆ, ನಮ್ಮ ರಾಜಕೀಯ ನಾಯಕರಿಗೆ ಅದು ಮಾದರಿ. ಅದರಲ್ಲಿ ಯಾವುದೇ ರೀತಿಯ ಮುನಾಫಿ ಇರಲಿಲ್ಲ. ಅದು ಬೇರೆ, ಇದು ಬೇರೆ, ಇದರ ವ್ಯವಸ್ಥೆಗಳು ತೋರಿಸಿಕೊಟ್ಟವರು. ಬಹುಶಃ ನಾನು ಆವಾಗ, ಆದರೆ ಎರಡನೇದ್ದು ನನಗೆ ಬಹಳ ಸಂತೋಷ ಕೊಟ್ಟದ್ದು, ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದಿನಪ್ಪನವರ ಜೊತೆಗೆ ನಾನು 2 ಬಾರಿ ಅವರ ಸಂಪರ್ಕ, ಅಭಿವೃದ್ಧಿ ಪ್ರಾಧಿಕಾರದ ಸಂಚಾರದಲ್ಲಿರುವಾಗ ಸ್ವತಃ ತಾನೇ ನಿಂತು ಅದಕ್ಕೆ ಕನ್ನಡದ ಅಭಿವೃದ್ಧಿಯ ಬಗ್ಗೆ ಅವರ ಕಾಳಜಿ, ಅವರು ಹಾಕಿಕೊಟ್ಟಂಥ ಒಂದು ದಾರಿ ಮತ್ತು ಅವರ ಆತಿಥ್ಯ, ಅದನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯಂತೆ ನಮಗೆ ಆತಿಥ್ಯದ ಪರಿಚಾರಕ್ಕಾಗಿ ಅವರು ಕೊಟ್ಟವರು. ಆ ಥರದ ಸ್ಪಷ್ಟತೆ ಮತ್ತು ಶಿಸ್ತು, ಹೇಳ್ತೇವಲ್ಲ ನಾವು ಕೇವಲ SSLC ಅಂತ, ಇವತ್ತಿನ ಮ್ಯಾನೇಜ್ಮೆಂಟ್ ಮಾಡಿದಂಥ ಮಕ್ಕಳಿಗೆ ಸಮೇತ ಅದು ಈ ಥರದ ಒಂದು ವ್ಯವಸ್ಥೆಗಳಲ್ಲಿ ಹೇಗೆ ಮಾಡಬೇಕು ಅಂತ ಗೊತ್ತಾಗಲಿಕ್ಕಿಲ್ಲ. ಅಷ್ಟು ಸ್ಪಷ್ಟವಾಗಿ, ಅಷ್ಟು ಯಾವರಿಗೆ ಯಾವ ಆಹಾರ ಬೇಕು, ಯಾವ ರೀತಿಯ ವ್ಯವಸ್ಥೆ ಬೇಕು, ಯಾವ ರೀತಿ ಎಲ್ಲವನ್ನು ಅದನ್ನು ನಾನು ಕಂಡವ. 3ನೇದಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕಯ್ಯಾರ ಕಿಂಜಣ್ಣರ ಇವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಾಯಿತು. ಆವಾಗದ ಹೀಗೆ ಒಂದು ಸಂಪರ್ಕ, ಆ ಸಂಪರ್ಕ ಮುಂದುವರಿದಾಗ ಹರಿಕೃಷ್ಣ ಪುನೂರು ಆವಾಗ ಜಿಲ್ಲಾಧ್ಯಕ್ಷರಾಗಿದ್ದರು. ಸಾಶಿ ಮರಳೆಯರವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದರು. ಸಾಶಿ ಮರಳೆಯರವರು ಬಹುಶಃ ಆ ನಂತರದಲ್ಲಿ ಪುನೂರೂರವರು ರಾಜ್ಯಾಧ್ಯಕ್ಷರಾದ ನಂತರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಪ್ರಥಮವಾಗಿ ನಮ್ಮ ಹಿರಿಯ ಶತಾಯುಷಿಗಳಾದಂಥ ಇವರು ತುಮಕೂರಿನ ಶಿವಕುಮಾರ ಸ್ವಾಮಿಗಳ ಒಂದು ಸಂಪೂರ್ಣವಾದಂಥ ಆತಿಥ್ಯದಲ್ಲಿ ತುಮಕೂರಿನಲ್ಲಾಗಿತ್ತು. ಆವಾಗ ತುಮಕೂರಿನಲ್ಲಿ ಅನಂತಮೂರ್ತಿಯವರ ಅಧ್ಯಕ್ಷರಾಗಿದ್ದರು. ತದನಂತರದ ಸಮ್ಮೇಳನ ಬೆಳಗಾಂನಲ್ಲಾಯಿತು. ಪಾಟೀಲ್ ಪುಟ್ಟಪ್ಪರ ಅಧ್ಯಕ್ಷರಾಗಿದ್ದರು. ನಾನು ಅನುಭವಿಸಿದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಪಾಟೀಲ್ ಪುಟ್ಟಪ್ಪರ ಅಧ್ಯಕ್ಷತೆ ಆದಾಗ ಅಲ್ಲಿಯ ಕಾರ್ಯಕಾರಿ ಸಭೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ದಾವಣಗೆರೆಗೆ ಕೂಡ ಮಾಡಿದ್ರು. ದಾವಣಗೆರೆಯಲ್ಲಿ ಅದು ನಮಗೆ ಹೆಚ್ಚು ಮಧ್ಯದಲ್ಲಿ ನಮ್ಮ ಈ ಪ್ರದೇಶಕ್ಕೆ ಕರಾವಳಿ ಭಾಗಕ್ಕೆ 1 ಬಾರಿ ಅಖಿಲ ಭಾರತ ಕೊಟ್ಟ ನಂತರ ಇಂದು ತುಂಬ ಓದಿದೆಯಲ್ಲ. ಆದರೆ ಪುನೂರೂರು ಅವರಿಗೆ ನಮ್ಮ ಊರಿನಲ್ಲಿ ನನ್ನ ಅವಧಿಯಲ್ಲಿ 1 ಬಾರಿ ಆಗಬೇಕಂತಲೂ ಆಶೆ ಇದೆ. ನಾನು ಅದನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಹತ್ರ, ಮೋಹನ್ ಅವರ ಹತ್ರ ಅದರ ಬಗ್ಗೆ ನಾನು ಮಾತನಾಡಿದೆ. ನಮಗೆ ಮಾಡುವ, ಯಾಕಂದರೆ ನೀವೆಲ್ಲ ಹೊರ ಪ್ರದೇಶದ ಆ ಕಡೆಯಲ್ಲಿ ಉತ್ತರ ಭಾರತದಲ್ಲಿದ್ದು ಕನ್ನಡ ಅಂದ ತಕ್ಷಣ ಲಕ್ಷ ಜನ ಜಾತ್ರೆಯ ಸ್ವರೂಪದಲ್ಲಿ ಆ ಕಡೆ ಬರ್ತಾರೆ.
ಈ ಕಡೆಯಲ್ಲಿ ಆ ಥರ ಬರುವುದಿಲ್ಲ. ಅದರರ್ಥ ಕನ್ನಡದ ಮೇಲೆ, ಆದರೆ ಇಲ್ಲಿಯ ಕಾರ್ಯಕ್ರಮಗಳು ಶಿಸ್ತುಬದ್ಧವಾಗಿ ನಡೀತದೆ, ಅತ್ಯಂತ ಶಿಸ್ತುಬದ್ಧವಾಗಿ. ಅದಕ್ಕೆ ಮೂಡುಬಿದಿರೆ ಸಾಹಿತ್ಯ ಸಮ್ಮೇಳನ ಅಲ್ಲ, ಮೂಡುಬಿದಿರೆ ಅಲ್ಲ, ನಮ್ಮ ಮಂಗಳೂರಲ್ಲಾದ ಸಾಹಿತ್ಯ ಸಮ್ಮೇಳನವೇ ಸಾಕ್ಷಿ. ಮೊಯ್ದೀನ್ ಸಾಹೇಬರು ಆವಾಗ ಗೌರವಾಧ್ಯಕ್ಷರಾದರು, ವೀರೇಂದ್ರ ಹೆಗಡೆ ಅವರು ಕಾರ್ಯಾಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ ನಾನು ಸೇವೆ ಮಾಡಿದೆ. ಮೋಹನ್ ಆಳ್ವರು ಇವರೆಲ್ಲ ಬಂದದ್ದು. ಆಗ ಸಾಶಿ ಮರಳೆಯರು ಕಟ್ಟ ಕಡೆಗೆ ಹೇಳಿದಂಥ ಮಾತು, ಎಲ್ಲಿಯೋ ಹೋದ ಮಾನ ಅದನ್ನು ಹೇಳೋದು ಬೇಡ, ಅತ್ಯುತ್ತಮವಾದ ರೀತಿ ಕನಕಪುರದಲ್ಲಿ ಸಂಧ್ಯಾರವರ ಅಧ್ಯಕ್ಷರಾಗದಿದ್ದರೆ ತದನಂತರದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಮೂರ್ತ ಸ್ವರೂಪ ಕೊಟ್ಟಂಥ ನಾಡು ಅದು ಈ ಪ್ರದೇಶ ಪಿಂಜಣಬೈಯವರ ಅಧ್ಯಕ್ಷತೆಯಲ್ಲಿ. ಹಾಗೆ ಇದು ಅವಾಗ ನಾನು ಅದಕ್ಕೋಸ್ಕರ ನಾನು ಮೋಹನ್ ಆಳ್ವರ ಬಗ್ಗೆ, ಕನ್ನಡದ ಬಗ್ಗೆ ಅವರಿಗೆ ಅಷ್ಟು ಇದಂತ ಇರಲಿಲ್ಲ. ಅವರು ಮೋಹನ್ ಆಳ್ವರ ಹೊಂಡ ವೇದಿಕೆ ಕೊಟ್ಟು ನಗಲು ಅಂತ, ಹೀಗೆ ಆ ಥರದ ಭಾವನೆಗಳಿತ್ತು. ಅವರ ಹತ್ರ ಮಾಡಿ ಧೈರ್ಯ ತೆಗೆದುಕೊಂಡು ಶಾಮನೂರು ಶಿವಶಂಕರಪ್ಪನವ್ರಿಗೆ ಹೋಗಿ ವೈಯಕ್ತಿಕವಾಗಿ ನಾನು ಅವರ ಕೈ ಮುಗಿದು ಕೇಳ್ಕೊಂಡೆ, ನಿಮಗೆ ಕೊಡೆ ಮಾಡಲ್ಪಟ್ಟಿದೆ ಕಾರ್ಯಕಾರಿ ಸಭೆಯಲ್ಲಿ, ಇದು ಯಾವುದೇ ರೀತಿಯ ನಮ್ಮ ವಿರೋಧ ಇಲ್ಲ, ನೀವು ಮಾಡೋದು ಭಾಳ ನಾವೆಲ್ಲರೂ ಸಪೋರ್ಟ್. ಆದರೆ ನಮ್ಮ ಅಧ್ಯಕ್ಷರು ಕರಾವಳಿ ಪ್ರದೇಶದಿಂದ ಬಂದು ನೀವು ನಮಗೆ ಕೊಡ ಮಾಡಬೇಕು ಅಂತ ವಿನಯಿಸಿಕೊಂಡಾಗ ಅದರ ಒಳ ಮರ್ಮವನ್ನು, ಅದರ ನಮ್ಮ ತುಡಿತವನ್ನು ಅರಿತುಕೊಂಡು ನಮಗೆ ಸಮ್ಮೇಳನವನ್ನು ದಯಪಾಲಿಸಿದಂಥ ಮಹಾದಾನಿ ಅದು ಅದರ ಚಿಂತನೆ. ಹಾಗಾಗಿ ಆ ಸಮ್ಮೇಳನವನ್ನು ನಾವು ಮೂಡುಬಿದಿರೆಯಲ್ಲಿ ಮಾಡಿದ್ದು. ಆ ಮೂಡುಬಿದಿರೆ ಸಾಹಿತ್ಯ ಸಮ್ಮೇಳನದ ಪರಿಣಾಮ ಅದು ಹೇಗೆಲ್ಲ ಆಯಿತು ನಿಮಗೆ ಗೊತ್ತಾಗುತ್ತೆ, ಬೇರೆ ಬೇರೆ. ಹಾಗಾಗಿ ಮೋಹನ್ ಆಳ್ವರಿಗೆ ಅದರ ಒಂದು ಅವಕಾಶ ಅದು ಲಭಿಸಿ ಆವಾಗ ಅವರು ತಾಲೂಕು ಅಧ್ಯಕ್ಷರಾಗಿದ್ದರು, ನಾನು ಜಿಲ್ಲಾಧ್ಯಕ್ಷನಾಗಿ ಒಂದು 5 ಬಾರಿ ಇದ್ದವ. ಇದೆಲ್ಲ ಒಂದು ನೆನಪುಗಳು. ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸು ಸ್ವಾರ್ಥಿಗಳಾಗಿದ್ದರೆ ತನ್ನ ರಾಜಕೀಯ ಪ್ರಭುತ್ವದಿಂದ, ತನ್ನ ಶ್ರೀಮಂತಿಕೆಯಿಂದ, ಸಣ್ಣ ಸಂಘಟನೆ ಅಲ್ಲಿ ನಾವು ಚಿತ್ರದುರ್ಗ ಆಗಲಿ, ದಾವಣಗೆರೆ ಆಗಲಿ, ತುಮಕೂರಿನಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಅಪೇಕ್ಷೆ ಇದ್ದದ್ದು ಕೇವಲ 40-50 ಸಾವಿರ ಜನ. 1.5 ಲಕ್ಷ ಜನ ಬಂದಾಗ ಸ್ವಾಮಿಗಳು ಮಹಾಸ್ವಾಮಿಗಳು ಮುಂದುಗಡೆ ನಿಂತುಕೊಂಡು ಸಮ್ಮೇಳನ ಯಶಸ್ವಿಯಾಗಿ ಅಷ್ಟು ಜನರಿಗೆ ಅನ್ನದಾಸೋಹ ಮಾಡಿದ್ದಾರೆ. ಅಂದರೆ ಆ ಥರದ್ದು ಬೆಳಗಾಂನಲ್ಲಿ ಆದಾಗಲಾಕೆ ಏನು ಜನ ಎಲ್ಲ ಕಡೆಯಲ್ಲಿ. ಇಲ್ಲಿಯೂ ಆದರೆ ಅತ್ಯಂತ ಶಿಸ್ತುಬದ್ಧವಾಗಿ ಇಲ್ಲಿ ಆಗಿ ನಮಗೆ ಒಂದು ಗೌರವಕ್ಕೆ ಕನ್ನಡದ ನೆಲೆಯಲ್ಲಿ ಸಾಧ್ಯವಾದದಿದ್ದರೆ ಶಾಮನೂರು ಶಿವಶಂಕರರಿಂದ ಅದರ ಒಳ ಮರ್ಮವನ್ನು ರಚಿಸಿದ್ದಾರೆ. ಇದೇ ನಮ್ಮ ಈ ಪ್ರದೇಶದಲ್ಲಿಯೂ ಬಹಳವರಿಗೆ ಆತ್ಮೀಯವಾದಂಥ ಒಂದು ಪ್ರೀತಿಗಳು ನಮ್ಮ ಜನರು. ಯಾಕಂದರೆ ಈ ಪ್ರದೇಶ ಜನ, ನೀವು ಹೇಗೆ ಹೊರಗಡೆಯಿಂದ ಕೆಲವರು ಬಂದಿದ್ದೀರಿ, ನಮ್ಮೆಲ್ಲವರು ಇದ್ದಾರೆ ಆ ಕಡೆ. ಈ ಪ್ರದೇಶ ಜನ ಎಲ್ಲ ಕಡೆಯಲ್ಲಿ ಹೋಗಿ ಹೋಟೆಲ್ ಉದ್ಯಮ, ವಿದ್ಯಾಕ್ಷೇತ್ರ, ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಮೆರೆಸಿಕೊಂಡವರು, ಜೀವನವನ್ನು ಕಟ್ಟಿಕೊಂಡವರು. ನಿಮ್ಗೆ ಗೊತ್ತಿದೆ, ಮೋತಿರಾಮರಾಯರು ಅಂತಿದ್ರು ದಾವಣಗೆರೆಯಲ್ಲಿ, ಅಲ್ಲಿ ಐಸ್ ಕ್ರೀಮ್ ಮೋತಿರಾಮ ನೀವೆಲ್ಲ ಕೇಳಿರಬೇಕು ಅಲ್ವ, ಇವರು ಇದ್ದೀರ ದಾವಣಗೆರೆ ಹೇಳಿದರು. ಅವರು ಈ ಪ್ರದೇಶದವರು ಇಲ್ಲೇ ಒಂದು ಹೋಟೆಲ್ ಮಾಡಿದರು. ಆಗ ಶಾಮನೂರು ಶಿವಶಂಕರಪ್ಪನವರು ಕರೆದುಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳು. ಇದೆಲ್ಲ ನೆನಪುಗಳು ಅಷ್ಟೇ. ನಾನು ನೆನಪಿನ ಅಂಗಳವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ, ನಾವು ಕೇವಲ ಒಂದು ಪಕ್ಷಕ್ಕೆ ಅವರನ್ನು ಒಬ್ಬ ಹಿರಿಯ ಚೇತನಗಳು ಯಾವುದೇ ಒಂದು ಪಕ್ಷಕ್ಕೆ, ಯಾವುದೇ ಒಂದು ಪ್ರದೇಶಕ್ಕೆ, ಯಾವುದೇ ಒಂದು ಕುಟುಂಬಕ್ಕೆ ಅಥವಾ ಯಾವುದೇ ಒಂದು ವ್ಯವಸ್ಥೆಗೆ ಸೀಮಿತವಾಗಿರುವುದಿಲ್ಲ ಅವರು. ನಾವು ಕನಕದಾಸರ ಅಂತ ತಕ್ಷಣ ಕುರುಬರು ಏನು ಮಾತಾಡ್ತಾನೆ, ಜನ ಸ್ವಲ್ಪ ಬುದ್ಧಿ ಕಡಿಮೆ, ಅವರ ಚಿಂತನೆ, ಅವರು ವಿಶ್ವಮಾನವರು ಅವರೆಲ್ಲ. ಒಬ್ಬ ವ್ಯಕ್ತಿ ಸಮಾಜಮುಖಿ ಆದಾಗ ಆತ ಇಡೀ ಸಮಾಜಕ್ಕೆ ಒಬ್ಬ ಬೆಳಕಾಗ್ತಾನೆ. ಮನೆಯಲ್ಲಿ ಬೆಳಕು ಹಚ್ಚಿದಾಗ ನಮಗೆ ಬೇಕಾದಷ್ಟೇ ಜಾಗಕ್ಕೆ ಬೆಳಕಿರುವುದಿಲ್ಲ, ಎಲ್ಲ ಕಡೆಗೆ ಬೆಳಕು ಕೊಡ್ತಾರೆ. ಅಂತಹ ಬೆಳಕು ನಾವು ಅವರ ನಕಾರಾತ್ಮಕ ವ್ಯವಸ್ಥೆಗಳು ಅದು ಏನಿದ್ರು ಬಿಳಿ ಅಂಗಿಯಲ್ಲೂ ಕಪ್ಪು ಚುಕ್ಕೆಗಳು ಸಾಕಷ್ಟು ಇದ್ದೇ ಇರ್ತದೆ. ಆದರೆ ಅದು ಪ್ರಕಾಶಮಾನವಾಗಿ ಬಿಳಿಯಾಗಿ ಕಾಣಿಸ್ತದಲ್ಲ, ಅವರ ಬಿಳಿ ಅಂದರೆ ಅವರ ಸಕಾರಾತ್ಮಕ ಚಿಂತನೆಗಳನ್ನು ನಮ್ಮದಾಗಿಸ್ಕೊಳ್ಳೋಣ. ಮಂಗಳೂರಿನ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಇದು 2ನೇ ಸಭೆ ಆಗ್ತಾ ಇರುವಂಥದ್ದು. ಪ್ರಪ್ರಥಮ ಮರುದಿವಸವೇ ಅಕ್ಕಮಹಾದೇವಿ ಇದರಲ್ಲಿ ಆದದಿದ್ದರೆ ಇವತ್ತು ಅವರು ಹೇಳಿದರು, ಇಲ್ಲ 2 ಅಲ್ಲ 20 ಆದರೂ ಹಿರಿಯ ಚೇತನಗಳನ್ನು ನಮ್ಮಲ್ಲಿ ಶೋಕಾಚರಣೆ ಅಂತ ಹೇಳುವ ಕ್ರಮ ಇಲ್ಲ ಸನಾತನ ಸಂಸ್ಕೃತಿಯಲ್ಲಿ. ನಾವು ಯಾವಾಗಲೂ ಸಮಾರಾಧನೆ, ಹೌದಲ್ವ, ಸಮಾರಾಧನೆ ಅಂತ ಹೇಳುವ ನಮ್ಮ ಸಂಸ್ಕೃತಿ. ಸಮಾರಾಧನೆ ಕೇವಲ ಅಂದರೆ ಊಟ ಅಲ್ಲ, ಅವರ ಸಾಧನೆಗಳ ಸಮಾರಾಧನೆಗಳನ್ನು ನಮ್ಮದಾಗಿರಿಸಿಕೊಂಡಾಗ ಕೆಲವೊಂದೇ 3-4 ಜನ ಯುವಕರು ಕಾಣ್ತಾರೆ. ಅವರು ಸ್ಫೂರ್ತಿಗಳು ಕೊಂಡುಕೊಂಡು ಅವರು ಸಾಧಕರಾಗುವುದಕ್ಕೆ ಅದು ದಾರಿ ದೀಪವಾಗ್ತದೆ ಅಂತ ಹೇಳ್ತಾರೆ. ವಿಶೇಷವಾಗಿ ಅದರ ಪದಾಧಿಕಾರಿಗಳು ಎಲ್ಲರಿಗೂ ನಾನು ನಮ್ಮ ಈ ಪ್ರಾದೇಶಿಕ ನೆಲೆಯಲ್ಲಿ ನಾನು ಆಭಾರಿ ಅಂತ ಹೇಳ್ತಾ ವಿರಂಭಿಸ್ತಾ ಇದ್ದೇನೆ. ಅವರ ಆತ್ಮ ಅದು ಚಿರಶಾಂತಿಯನ್ನು ಕಾಣ್ತದೆ, ನಾಡಿಗೂ ಬೆಳಕಾಗಿರ್ತದೆ ಅಂತ ಹೇಳ್ತಾ ಅವರಿಗೆ ನನ್ನ ಗೌರವದ ನಮನಗಳನ್ನು ಸಲ್ಲಿಸ್ತೇನೆ. ಪಾರದರ್ಶಕ ಜೀವನವನ್ನು ನಡೆಸಿದಂತಹ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಅತ್ಯಂತ ಆತ್ಮೀಯತೆಯಿಂದ ಮತ್ತು ವಿಸ್ತೃತವಾದ ಅವರೊಂದಿನ ಒಡನಾಟವನ್ನು ನಮಗೆ ಹಂಚಿಕೊಂಡಿದ್ದೀರಿ ಸರ್. ಇಷ್ಟೆಲ್ಲ ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ನಿಜವಾಗಿ ಅನೇಕ ಮಾಹಿತಿಗಳು, ನಮ್ಮದೇ ಒಂದು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇದ್ದು ತಿಳಿಸಿಕೊಟ್ಟಿದ್ದೀರಿ. ಎಲ್ಲರ ಪರವಾಗಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಹಂಚಿಕೊಂಡು ಇದೀಗ ಅವರು ಅನ್ಯ ಕಾರ್ಯ ನಿಮಿತ್ತ ತೆರಳ್ತಾ ಇದ್ದಾರೆ. ಸರ್, ನಿಮಗೆ ವಂದನೆಗಳ ಒಡನಾಟದಲ್ಲಿದ್ದಾರೆ. ಅವರು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಜೊತೆಗೆ ಸಹಕಾರ ಕೂಡ ನೀಡ್ತಾ ಇದ್ದಾರೆ. ಹಿರಿಯರಾಗಿರುವಂತಹ ಸುರೇಂದ್ರ ರಾವ್ ಸರ್ ನಮ್ಮ ಈ ದಿನದ ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮಾತಾಡೋದಿಲ್ಲ ಅಂತೇಳಿ, ಆದರೆ ಚಿಪ್ಪಣ್ಣೆಲ್ಲ ಮಾತಾಡುವಾಗ ಅದು ಮನಸ್ಸು ನಿಲ್ಲದಿಲ್ಲ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಉಸಿರಿರುವಾಗ ಮಾತ್ರ ಹೆಸರು, ಕೆಲವರಿಗೆ ಉಸಿರು ನಿಂತ ಮೇಲೆ ಹಸಿರಾದ ಹೆಸರು ಅಂತ ಒಂದು ವ್ಯಕ್ತಿ ನಮ್ಮೊಟ್ಟಿಗೆ ಅವರನ್ನ ಇವರಿಗೆ ನೋಡಲಿಲ್ಲ, ಪೇಪರ್ಲ್ಲ ಮಾತ್ರ ನೋಡಿ ಅವರ ಕಾರ್ಯಕ್ರಮ ತುಂಬ ಕೇಳಿದ್ದೇನೆ. ಅವರು ಕೊಟ್ಟ ದಾನದಲ್ಲಿ ಏನಂತ ಹೇಳಿದ್ರೆ ಒಂದು ದಾನ, ಯಾರು ಕಸಿಲಿಕ್ಕಾಗುದಿಲ್ಲ, ಯಾರು ಕದಿಲಿಕ್ಕಾಗುದಿಲ್ಲ ಅಂತ ವಿದ್ಯಾದಾನವನ್ನು ಕೊಟ್ಟ ಧೀಮಂತವೇ. ಒಂದು ಮಾತು ನೆನಪಿಗೆ ಬರ್ತದೆ, ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ, ಚಿತೆ ಏರುವಾಗ ಎಲ್ಲವೂ ಶೂನ್ಯ, ಎಲ್ಲವೂ ಶೂನ್ಯ, ಉಳಿದುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಅದು ಸರಿಯಾಗಿ ನಮ್ಮ ಶ್ಯಾಮನೂರು ಶಿವಶಂಕರ ಅನ್ವಯಿಸ್ತದೆ. ಯಾಕಂದ್ರೆ ಈಗ ಎತ್ತನೆ ಮಾವನ ಎತ್ತನೆ ಹೋಗಿಲ್ಲ, ಎತ್ತನೆ ಸಂಬಂಧ ವಯ ಅಂತ ಹೇಳ್ತಾರಲ್ಲ, ನಾನು ಇಲ್ಲಿಯವರು ಅವರು ಇಲ್ಲಿಯವರು, ಇದು ಮಂಗಳೂರು. ಆದರೆ ಇವತ್ತು ಪ್ರತಿಯೊಂದು ಕಡೆ ಅವರದು ಸಮಾರಾಧನೆ ಕಾರ್ಯಕ್ರಮ ನಡೀತಾ ಇದ್ದ ಕಾರಣಕ್ಕೆ ಅದು ದೈವಿಚ್ಛೆ ಅಂತ ಅವರು ಮಾಡಿದ ಸಮಾಜಕ್ಕೆ ಮಾಡಿದ ಅವರು ಎಂಥ ಒಂದು ಸಾಧನೆ ಮಾಡಿದರೆ ಅದಕ್ಕೆ ಗೌರವವಾಗಿ ನಾವು ಕೊಡ್ತಾ ಇದ್ದೇವೆ. ಇನ್ನೊಂದು ಹೆಚ್ಚು ಮಾತಾಡೋದಿಲ್ಲ, ಶಿವರಪ್ಪ ನಮಗೆ ನೀವು ಇನ್ನೊಮ್ಮೆ ಹುಟ್ಟಿ ಕರ್ನಾಟಕದಲ್ಲಿ ಹುಟ್ಟಬೇಕು, ನಮಗೆಲ್ಲ ನಿಮ್ಮ ಮಾರ್ಗದರ್ಶನ ಬೇಕಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಮಾತಾಡಿ ನನಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ ಹೊರಗಡೆ. ಶ್ಯಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ಯಾಕೆಂದರೆ ನಾನು ಅದೇ ಜಿಲ್ಲೆಯಲ್ಲಿ ಮದುವೆ ಒಂದು ಸಣ್ಣ ಘಟನೆ ನಡೀತು. ಸರಿ, ನನ್ನ ವೈಫು ಕನ್ಸೀವ್ ಆಗಿದ್ದು 7.5 ಮಂತ್. ಆವಾಗ ತಕ್ಷಣ ಬಳ್ಳಾರಿಗೆ ಟ್ರಾನ್ಸ್ಫರ್ ಆಯಿತು. ರಾತ್ರೋರಾತ್ರಿ ಆರ್ಡ್ರ್ ಬಂತು. ನಾವು ಏನು ಮಾಡೋದು ಅಂತಂದಾಗ ಶ್ಯಾಮನೂರು ಶಿವಶಂಕರಪ್ಪನವ್ರು ಮನೆಗೆ ಹೋದ್ವಿ. ಸುಮಾರು 12 ಕಾಲಲ್ಲಿ ಹೋದ್ವಿ. ಏನು ಇಷ್ಟೊತ್ತಲ್ಲಿ ಬಂದಿದ್ದೀರ ಅಂತ ಕೂರಿಸಿದ್ರು. ಊಟ ಮಾಡಿದ್ದೀರ ಅಂತ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಹೋದ ತಕ್ಷಣ ಅವರು ಯಾರು ನೀವೇನು ಕೇಳಲಿಲ್ಲ, ಊಟ ಮಾಡಿದ್ದೀರ ಅಂತ ಕೇಳಿದ್ರು. ಅದು ನಮ್ಮ ಶರಣ ಸಂಸ್ಕೃತಿ, ಅದು ಎಷ್ಟು ನನಗೆ ಪ್ರಭಾವ ಆಯಿತು ಅಂದರೆ, ಆಮೇಲೆ ಮತ್ತೆ ಈಗ ಯಾರಿಗೆ ಫೋನ್ ಮಾಡಬೇಕು ಸರ್, ಇಲ್ಲ ಈ ಥರ ನಾನು ಮಂಗಳೂರಿದ್ದೀನಿ, ನನ್ನ ವೈಫ್ ಈ ಥರ ಸಮಸ್ಯೆ ಆಗುತ್ತೆ ಅಂತ ಡೈರೆಕ್ಟು ಆರ್ಎಮ್ಗೆ ಫೋನ್ ಮಾಡಿ ಆರ್ಡ್ರ್ ಆಗಿದೆ ಸರ್, ಏನು ಮಾಡೋಕ್ಕಾಗಲ್ಲ, ಬರೆದುಬಿಟ್ಟು ಬೇರೆದು ಅರ್ಧಷ್ಟು ಬೇರೆ ಬರೆಯಪ್ಪ ನೀನು. ಅಲ್ಲಿ ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ದಾವಣಗೆರೆ ಸ್ಟೈಲ್ ಹೆಂಗೆ ಅಂದರೆ, ಮಗ ಅಲ್ಲಿದ್ದಾನೆ, ಸೊಸೆ ಇಲ್ಲಿದ್ದಾಳೆ, ಹೆಂಗಪ್ಪ ನೀನು ಇರ್ಬೇಕು, ಬೇಡ ನೀನು ಅರ್ಧಷ್ಟು ಬೇರೆ ಬರೀ ನೀನು ಅಂತ ಈ ಸ್ಟೈಲಲ್ಲಿ ಹೇಳೋದು. ಆಮೇಲೆ ಅದೇನೋ ವಾಟ್ಸಪ್ ಏನೋ ಆಯ್ತಲ್ಲ, ಅದು ಕಳಿಸ್ಬಿಡು ನೀನು ಅಂತ ಅಂದ. ಆಮೇಲೆ ತಕ್ಷಣ ನನಗೆ ಸ್ವಲ್ಪ ಶಾಕ್ ಆಯಿತು, ನಾಳೆ ಎಲ್ಲಿ ಇವ್ರು ಜಾಬ್ ಬೇರೆ ಥರ ತೊಂದರೆ ಆಗ್ಬೋದು ಅಂತ. ಅವ್ರು ಏನು ಎದುರ್ಕೋಬೇಡ, ನೀನು ಹೋಗಿ ಮಾಡ್ಕೊಡ್ತೇನೆ, ಬೆಳಗ್ಗೆ ಕಳಿಸ್ತಾರೆ ಅಂತ ಇದೇ ದಾಟಿಲಿ ಹೇಳಿ ಬೆಳಗ್ಗೆಗೆ ವಾಟ್ಸಪ್ 9:30 ಬಂತು, ನಿಮ್ಮನ್ನು ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಹಾಕಿದ್ದೀವಿ. ಅಂದರೆ ಅವರು ನಾನು ಟ್ರಾನ್ಸ್ಫರ್ ಎಲ್ಲ ಇಂಥವಕ್ಕೆಲ್ಲ ನಾನು ಕೈ ಹಾಕಲ್ಲ, ಬಟ್ ಪರಿಸ್ಥಿತಿ ಸರಿ ಇಲ್ಲದೆ ನಾನು ಖುದ್ದಾಗಿ ನಾನು ಮಾಡಿದ್ದೀನಪ್ಪ, ಇದು ರಿಪೀಟ್ ಆಗಬಾರ್ದು ಅಂತ ನಮ್ಗೆ ಎಚ್ಚರಿಕೆ ನೀಡೋದು. ಆವಾಗ ನನಗೇನು ಅನ್ನಿಸ್ತು ಅಂದರೆ, ನಾವು ಈ ಪ್ರಭಾವಿತರ ಸಂಪರ್ಕದಲ್ಲಿದ್ದಾಗ ನಾವು ಇನ್ಫ್ಲೂಯೆನ್ಸ್ನ ಒಳ್ಳೆಯದಕ್ಕೆ ಮಾತ್ರ ಬಳಸ್ಕೋಬೇಕು, ಎಲ್ಲರಿಗೂ ಅವತ್ತು ನಮಗೆ ಅರಿವಾಯಿತು. ಹಾಗಾಗಿ ನಾವೇನೇ ಯಾರಿಗೆ ಒಂದು ಇಲ್ಲಿ ನಮ್ಮ ಕಡೆಯಿಂದ ತುಂಬ ಜನ ಶಾಲೆಗೆಲ್ಲ ಸೇರಕ್ಕೆ ಬರ್ತಾರೆ, ಬಂದಾಗ ನಾವು ಊಟ ವಸತಿಯನ್ನು ಮಾಡಿಕೊಡ್ತೀವಿ. ಆದರೆ ಇಲ್ಲಿ ಪ್ರಭಾವ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗಲ್ಲ. ಅವ್ರ ಎಫಿಷಿಯನ್ಸಿ ಪೊಟೆನ್ಷಿಯಾಲಿಟಿ ಇದ್ದರೆ ಅವರು ಆಯ್ಕೆ ಆಗ್ತಾರೆ. ಸೊ ಅದಕ್ಕೆಲ್ಲ ನಾವಿಲ್ಲಿ ಪ್ರಭಾವ ಬಳಸಿದ್ರೆ, ಏನಪ್ಪ ಇವರು ಆಚೆ ಸೈಡವ್ರು ಹಿಂಗೆ ಬರ್ತಾರೆ, ಏನೋ ಪರಿಚಯ, ಈ ಥರ ನಮಗೆ ಹಿಂದೆ ಮಾತಾಡ್ತಾರೆ. ಆ ಥರ ನಾವು ಮನೋಭಾವ ಬೆಳೆಸ್ಕೋಬಾರ್ದು. ಇವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ, ಯಾರೋದ್ರು ಎಲ್ಲೋದ್ರು ಅಷ್ಟೇ, ಜೇಬಲ್ಲಿ ಎಷ್ಟು ದುಡ್ಡು ಇರುತ್ತೆ ನೋಡ್ತಾ ಇರಲಿಲ್ಲ, ಗಂಟೆನೇ ಕೊಟ್ಬಿಡ್ತಾರೆ, ಎಲ್ಲರಿಗೂ ಕೊಡಿ. ಆಮೇಲೆ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲೆಲ್ಲಿ ಪ್ರಖ್ಯಾತ ದೇವಸ್ಥಾನಗಳಿದೆ ಅಲ್ಲೆಲ್ಲ ಇವರು ನಮ್ಗೆ ಗೆಸ್ಟ್ ಹೌಸ್ ಕಟ್ಸಿದ್ದಾರೆ. ನಮ್ಗೆ ಅದೊಂದು ಭಾಳ ಖುಷಿ ವಿಚಾರ. ಬೇರೆಯವ್ರು ನಮಗೆ ಗೊತ್ತು, ದಾವಣಗೆರೆಯವ್ರು ಹೋದರೆ, ನೀವು ದಾವಣಗೆರೆಯವರ, ಮಂತ್ರಾಲಯಕ್ಕೆ ಹೋಗಲಿ ಅಲ್ಲೂ ರೂಮ್ಸ್ ಇದೆ, ನೀವು ತಿರುಪತಿಗೆ ಹೋಗಿ ಅಲ್ಲೂ ರೂಮ್ಸ್ ಇದೆ, ಧರ್ಮಸ್ಥಳಕ್ಕೆ ಬಂದರೂ ಅಲ್ಲೂ ಎಲ್ಲ ಮಾಡಿದರೆ ಅದು ನಮಗೆ ಗೊತ್ತಿಲ್ಲ ಎಲ್ಲಿ ಅಂತ. ಅವ್ರ ಹೆಸರು ಹೇಳಿದ್ರೆ ಸಾಕು, ಹೌದಾ ಅಂತ ರೂಮ್ ಕೊಟ್ಬಿಡ್ತಾರೆ. ಅಂದರೆ ಇವರು ಬರೇ ರಾಜಕೀಯ ಉದ್ಯಮ ಅಂತ ನೋಡಲಿಲ್ಲ, ತುಂಬ ದಾನ ಧರ್ಮನೂ ಮಾಡಿದ್ದಾರೆ. ಅದನ್ನು ನಾನು ಹತ್ರದಿಂದ ನೋಡಿದ್ದೀನಿ. ಮತ್ತು ಕೆಲವು ದೇವಸ್ಥಾನಗಳಿಗೆಲ್ಲ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರು ನಮ್ಮ ಸಮಾಜದಲ್ಲಿ ಹುಟ್ಟಿರೋದಂತೂ ನಮಗಂತೂ ತುಂಬ ಹೆಮ್ಮೆ ವಿಷಯ. ಮತ್ತೆ ಹುಟ್ಟಿ ಬರಲಿ, ಇವ್ರ ಆದರ್ಶಗಳನ್ನು ನಾವೆಲ್ಲ ಪಾಲಿಸೋಣ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಗಗನ್ ಬಸವರಾಜ್ ಇವರು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಎಲ್ಲ ಶರಣರಲ್ಲಿ ನಮಗೂ ಕೂಡ ಅಷ್ಟು ಭಾಷಣ ಮಾತಾಡಲಿಕ್ಕೆ ಅಷ್ಟು ಬರಲ್ಲ, ಆದರೂ ಕೂಡ
ಅಪ್ಪಾಜಿ ಬಗ್ಗೆ ಮಾತಾಡೋದು ಅಂತ ಅಂದರೆ ಒಂದು ಮೈ ರೋಮಾಂಚನ ಆಗ್ತದೆ. ಯಾಕೆಂದರೆ ನಾವು ಯಾವತ್ತೇ ಅವರು ಹುಷಾರಿಲ್ಲದೇ ಬೆಡ್ ಮೇಲೆ ಮಲಗಿದ್ರು ಕೂಡ ನಾವು ಹೋಗಿದ್ವಿ ಈಗ ಒಂದು 2 ತಿಂಗಳ ಹಿಂದೆ. ಫಸ್ಟ್ ಕೇಳಿದ್ದೆ ಅವರು ಊಟ ಮಾಡ್ದ, ಚಹಾ ಕುಡ್ದ. ಅವ್ರು ಕರೆದ್ರು, ಅಲ್ಲೇ ಅವ್ರ ಮನೇಲೊಬ್ಬರು ಇದ್ದಾರೆ, ಅವ್ರನ್ನ ಕರೆದು ಚಹಾ ಕೊಡಿ ಇವ್ರಿಗೆ, ಊಟ ಕೊಡಿ ಇವ್ರಿಗೆ, ಅಷ್ಟೇ ಕೇಳಿದ್ದು. ಲಾಸ್ಟ್ಗೆ ಇಲ್ಲಪ್ಪಾಜಿ ಒಂದು ಫೋಟೋ ತೆಗೆಸ್ಕೋಬೇಕು ಅಂದಾಗ ಹಂಗೆ ಕೂತಿದ್ದು ನಾವೇ ಅವ್ರಿಗೆ ಒಂದು ಮಾಲೆ ಹಾಕಿ ಶಾಲು ಹೊದಿಸಿ ಬನ್ನಿ ನಿಂತಿರ ಹಾಗೆ ತಗೊಂಡು ಫೋಟೋ ತಗೊಂಡು ಯಾವಾಗ ಹೋದ್ರು ಅಷ್ಟೇ. ಇಲ್ಲ ಅವರು ಎಲ್ಲಿಂದ ಬಂದು ಅವ್ರು ಇರಲಿ, ಫಸ್ಟು ನಾವು ದೊಡ್ಡವ್ರನ್ನ ಮಾತ್ರ ನೋಡೋಣ, ಆ ಥರ ವ್ಯಕ್ತಿತ್ವ ಅಲ್ಲಕ್ಕೆ ಇಲ್ಲ. ಅವರು ಏನಂತಾರೆ ಎಲ್ಲರೂ ಸಮಾನವಾಗಿ ನೋಡ್ತಿದ್ರು. ಆದರೂ ಕೂಡ ಅಖಿಲ ಭಾರತ ವೀರಶೈವ ಮಹಾಸಭಾನ ಇಲ್ಲಿ ತನಕ ಕಟ್ಟಿ ಬೆಳೆಸಿದ್ರು. ಮುಂದೆ ಕೂಡ ಅವ್ರ ಹೆಸರಲ್ಲಿ ಬೆಳೀತಿದೆ ಅಖಿಲ ಭಾರತ ವೀರಶೈವ ಮಹಾಸಭಾ. ಅವ್ರ ಉದ್ದೇಶ ಒಂದೇ ಇತ್ತು, ನಾವು ವೀರಶೈವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ನಾವೆಲ್ಲ ಒಂದೇ ಅನ್ನೋ ತತ್ವದಲ್ಲಿ ಯಾವುದೇ ಸ್ವಂತ ಪಕ್ಷದಲ್ಲೂ ಕೂಡ ಒಡೆದು ಬಂದರೂ ಎದುರಿಸಿ ನಿಂತವ್ರು ಅವರೊಬ್ಬರೇ. ಇವತ್ತು ರಾಜಕೀಯ ವ್ಯಕ್ತಿಗಳು ಯಾರೇ ಇರ್ಬೋದು, ಎದುರಿಸಿ ಹೇಳಲಿಲ್ಲ. ಆದರೆ ಶಾಮನೂರು ಶಿವಶಂಕರಪ್ಪನವರು ಯಾರಿಗೂ ಹೆದರ್ಕೊಳ್ಳದೆ ಧೈರ್ಯವಾಗಿ ಹೇಳಿದ್ರು, ಅಖಿಲ ಭಾರತ ಲಿಂಗಾಯತರು ಬೇರೆ ಅಲ್ಲ, ವೀರಶೈವರು ಬೇರೆ ಅಲ್ಲ, ಒಡಕಿರಬಾರ್ದು, ನಾವೆಲ್ಲ ಒಂದೇ ಅಂತ ಹೇಳಿದ್ರು. ಹಾಗಾಗಿ ಅವ್ರ ನಡೆ, ಅವ್ರ ನುಡಿ ಬಗ್ಗೆ, ಅವರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗೋಣ, ಎಲ್ಲರೂ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳ್ತಾ ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಅಧ್ಯಕ್ಷರಾಗಿದ್ದುಕೊಂಡು ಚಂದ್ರಕಲಾ ಪ್ರಭಾ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಅವರು ಬಿಜೆಪಿ ಉತ್ತರ ಮಹಿಳಾ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ನೀವು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎರಡು ಮಾತಾಡಿ. ಈಗಾಗಲೇ ಶಾಮನೂರು ಶಿವಶಂಕರಪ್ಪರ ಬಗ್ಗೆ ಎಲ್ಲರೂ ಒಳ್ಳೆ ಮಾತನಾಡಿದ್ದಾರೆ. ಆ ಕಾಲದಲ್ಲಿ ನಾನು ಹೇಳಬೇಕಂದ್ರೆ ನಮ್ಮ ಸಮುದಾಯವನ್ನು, ವೀರಶೈವ ಸಮುದಾಯವನ್ನು ಕಟ್ಟಿ ಬೆಳೆಸಿದ್ರಲ್ಲ, ಆ ಚಿಂತನೆ ಅವರಿಗೆ ಆವಾಗಲೇ ಇತ್ತು. ಹಾಗಾಗಿ ನಾವು ಇವತ್ತು ಕೂಡ ಅವರನ್ನು ಎಷ್ಟು ನೆನೆಸಿದ್ರು ಸಾಲದು. ನಾವು ಅವರು ಹೇಗೆ ಮಾರ್ಗದರ್ಶನ ಮಾಡಿಕೊಡ್ತಾರೆ, ನಮ್ಮ ಸಮುದಾಯ ಯಾಕೆ ಬೆಳಿಬೇಕು ಅಂತ ಆಗಿನ ಕಾಲದಲ್ಲೇ ಒಗ್ಗಟ್ಟಾಗಿರಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಯೋಚನೆ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನು ಎಲ್ಲರೂ ಒಟ್ಟುಗೂಡಿಕೊಂಡು ಅವ್ರು ಏನು ನಮ್ಮ ಅಖಿಲ ಭಾರತ ವೀರಶೈವಾಲಯಾಗಿ ಕಟ್ಟಿದ್ರು, ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಮುಂದುವರಿಸ್ಕೊಂಡು ಹೋಗೋಣ. ಅವರಿಗೆ ನಾವು ಸಲ್ಲಿಸುವಂತಹ ಒಂದು ಮರ್ಯಾದೆ. ಹಾಗಾಗಿ ಇವತ್ತು ಎಲ್ಲರೂ ಅವರನ್ನು ಎಲ್ಲ ಅವರ ಒಳ್ಳೆಯ ಬಗ್ಗೆ, ಅವರ ಜೀವನದ ಶೈಲಿಗಳನ್ನು ಎಲ್ಲ ತಿಳಿಸಿದ್ದಾರೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಒಗ್ಗೂಡಿಸಿಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಿಮ್ಮ ನುಡಿಗಳಿಗಾಗಿ ಈಗ ವೈ ಜಗದೀಶ್ ಸರ್, ಉದ್ಯಮಿಗಳು, ಕೆನರಾ ಮತ್ತು ವಾಣಿಜ್ಯ ಸಂಘಟನೆ ಅಧ್ಯಕ್ಷರು, ಕೆನರಾ ಮತ್ತು ವಾಣಿಜ್ಯ ಸಂಘಟನೆ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಸರ್ 2 ಮಾತಾಡಬೇಕು ಅಂತ ಕೇಳಿ. ನಮಸ್ಕಾರ. ಇವತ್ತಿನ ದಿನ ಏನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ, ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ಶಾಮನೂರು ಶಿವಶಂಕರಪ್ಪನವರು ನನಗೆ ಒಂದು 35-40 ವರ್ಷದಿಂದ ಹಿಂದೆ ಅವ್ರು ನೋಡಿದ್ದೇನೆ. ನಾನು ದಾವಣಗೆರೆಯಲ್ಲಿದ್ದವನು. ಅವರ ನಾನು ವ್ಯಾಪಾರ ಮತ್ತು ಸ್ಟಾರ್ಟಿಂಗ್ನಲ್ಲಿ ನಾನು ಕಿರಾಣಿ ವ್ಯಾಪಾರನೇ ಮಾಡ್ತಿದ್ದೆ. ಅವಾಗೆಲ್ಲ ಅವ್ರ ಅಂಗಡಿಗೆ ಹೋಗಿ ಕಿರಾಣಿ ಸಾಮಾನು ಎಲ್ಲ ನಾನು ಅಲ್ಲಿಂದ ಪರ್ಚೇಸ್ ಮಾಡ್ತಿದ್ದೆ. ಮತ್ತು ತುಂಬ ದಿವಸದಿಂದ ಅವ್ರು ನೋಡ್ಕೊಂಡು ಬಂದಿದ್ದೇನೆ. ಅವರು ತುಂಬ ಅಲ್ಲಿ ಶ್ರಮಪಟ್ಟು ಕಷ್ಟಪಟ್ಟು ಅಲ್ಲಿ ಇದು ಮಾಡಿದ್ದಾರೆ. ಅಂದರೆ ಈ ಒಂದು ಸ್ಥಿತಿಗೆ ಬರಬೇಕಾದ್ರೆ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರದ್ದು ದೊಡ್ಡ ಒಂದು ಇದನ್ನೇ ಆಗಿದೆ, ಅವ್ರ ಮಕ್ಕಳು ಅವರು. ಹಾಗಾಗಿ ಅವ್ರದ್ದು ನನಗೆ ಇನ್ನು ಹೆಚ್ಚಿಗೆ ಏನು ಹೇಳಕ್ಕೆ ಬರುತ್ತೆ. ಅವ್ರನ್ನ ತುಂಬ ದಿವಸದಿಂದ ನೋಡಿದೆ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಚಿಕ್ಕ ಇರುವಾಗಿಂದ ನಮ್ಮ ಶಾಮನೂರು ಅಪ್ಪಾಜಿಯವರು ನೋಡಿ ಬೆಳೆದವರು. ಮತ್ತು ನನಗೆ ಸ್ವಲ್ಪ ಸಂಬಂಧ ಸಹ ಉಂಟು, ದೂರದ ಸಂಬಂಧ. ಮತ್ತು ಅವರು ಎಲ್ಲರೂ ಹೇಳಿದರು, ಅವರು ವಿದ್ಯಾಸಂಸ್ಥೆ ಮಾಡಿದಾರಂತೆ, ಆದರೆ ಅದರ ಜೊತೆ ಕೃಷಿ ಸಹ ಮಾಡಿದ್ದಾರೆ. ಕೃಷಿಯಲ್ಲಿ ನಮ್ಮ ಯಜಮಾನ ಸಹ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಅನ್ನದ್ದು ಋಣ ಸಹ ಇದೆ ನಮಗೆ. ಹಾಗೆ ಅವರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಸಹ ಹೇಳಿದ್ದಾರೆ. ಅಷ್ಟು ಒಂದು ಸರಳ ವ್ಯಕ್ತಿ. ಯಾರೇ ಹೋದರೆ ಸಹ ಒಂದು ಫಸ್ಟ್ ಅವ್ರು ಕೇಳೋದು, ಬನ್ನಿ ಕೂತ್ಕೊಳ್ಳಿ, ನೀರು ಕುಡೀರಿ, ಊಟ ಮಾಡಿದ್ರಾ, ಊಟ ಮಾಡಿ. ಒಂದು ಚಿಕ್ಕ ಮಕ್ಕಳು ಹೋದರೆ ಸಹ ಹಾಗೆ ತುಂಬ ಪ್ರೀತಿಯಲ್ಲಿ ಒಂದು ಮಾತಾಡ್ತಾ ಇದ್ರು. ಹಾಗೆ ಅವರಿಗೆ ಇವತ್ತು ನುಡಿ ನಮ್ಮನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಧನ್ಯವಾದಗಳು. ಅಲ್ಲಿ ಇಟ್ಟು ಬಂದು ಇಲ್ಲಿ ಪುಷ್ಪಾರ್ಚನೆ ಮಾಡಬೇಕು ಅಂತ ಎಲ್ಲರ ಕೇಳಿಕೊಂಡು